ನೋಡಿ ಗೈಸ್ ಸಕ್ಕತ್ತಾಗೈತೆ ಮನೆ ಅಂದ್ರೆ. ಇವಾಗ ರಕ್ಷೆ ಓಪನ್ ಮಾಡಂಗಿಲ್ಲ, ಹಾಕು. ಈ ತರ ಮನೆ ಎಲ್ಲೂ ನೋಡಕ್ ಸಾಧ್ಯನೇ ಇರಲ್ಲ. ಅದು ಊರಲ್ಲಿ, ನಮ್ಮೂರ್ ಬ್ಯಾಡ್ರಳ್ಳಿಲಿ ಈ ತರ ಮನೆ ಸಕ್ಕತ್ತಾಗೈತೆ ಫೋಟೋಶೂಟಿಗೆ. ಮತ್ತೆ ಇಂಥ ಮನೆ ಇದ್ಬಿಟ್ರೆ ಎಷ್ಟು ನೆಮ್ಮದಿ ಅಂದ್ರೆ ಸಿಕ್ಕಾಬಿಟ್ಟೆ ನೆಮ್ಮದಿ. ಈಚೆಯಿಂದ ಹೆಂಗ್ ಕಾಣಿಸುತ್ತೆ. ಬನ್ನಿ ಒಳಗಡೆ ಏನೇನೈತೆ ಎಲ್ಲ ತೋರ್ಸೋದು. ಇದು ಚಿಕ್ಕ ಈಚೆ ಬಂದ ತಕ್ಷಣ ಚೆನ್ನಾಗೈತೆ. ಪಾಂಡ್ ತರ, ಚಿಕ್ಕ ಪಾಂಡ್ ತರ, ಕಟ್ಟೆ ತರ. ಇಲ್ಲಿ ತವರೆ ಹೂವು, ಅಲ್ಲೊಂದು ತವರೆ ಹೂವು ಐತೆ. ಅದೆಲ್ಲ ಇನ್ನ ನೀರ್ ತುಂಬಿಲ್ಲ. ಅಂದ್ರೆ ನೀರು ಇತ್ತು, ನೀರ್ ಖಾಲಿ ಆಗ್ಬಿಡೈತೆ, ಮಳೆ ಬಂದ್ರೆ ತುಂಬಿಕೊಳ್ಳುತ್ತೆ. ಅದಾದ್ಮೇಲೆ ಎಲ್ಲಾರು ಮನೆ, ದೇವ್ರ ಮನೆನ ಮನೆ ಒಳಗಡೆ ಇಟ್ರೆ, ಇವರು ದೇವ್ರ ಮನೆನ ಮನೆ ಈಚೆ. ನೋಡಿ ಈ ತರ ಐತೆ ಮನೆ ಈಚೆ. ದೇವ್ರ ಮನೆದು ಕೀ ಇಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ದೇವ್ರ ಮನೆ ತೋರಿಸ್ತೀವಿ. ಬಟ್ ಇದು ದೇವ್ರ ಮನೆ. ಹೆಂಗಿದೆ ಓಪನಿಂಗ್ ಥ್ರಿಲ್. ಇಲ್ಲಿಂದ ಹಸುರ ಆಗುತ್ತೆ ದೇವ್ರ ಮನೆ, ಮನೆಯಿಂದ ಅಲ್ಲಿಗೆ. ಸುತ್ತ ಕಾಂಪೌಂಡ್ ಹಾಕೊಂಡು ನೀಟಾಗಿ ಮಾಡ್ಕೊಂಡವ್ರೆ. ಇದೆಲ್ಲ ಒರಿಜಿನಲ್ ತವ್ರೆ. ಕಲರ್ ನೋಡಿ ಹೆಂಗೈತಿ. ಇದು ಯೆಲ್ಲೋ ಕಲರು, ಅದು ಬಂದ್ಬಿಟ್ಟು ಪರ್ಪಲ್ ಕಲರು. ಸಕ್ಕತ್ತಾಗೈತೆ. ಎಲ್ಲ ಬೆಳೀತೈತಿ ಗಿಡ. ಇದೆಲ್ಲ ಬೆಳ್ಕೊಂಡ್ರೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ. ಮನೆ ಒಳಗಡೆ ತೋರ್ಸೋಣ. ಏನೇನ ಯೂನಿಕ್ ಪೀಸ್ಗಳೆಲ್ಲ ಆಯ್ತಪ್ಪ, ಸಕ್ಕತ್ತಾಗೈತೆ. ಬಂದ್ರೆ ಹೋಗಕ್ ಮನ್ಸೇ ಆಗಲ್ಲ, ಇಲ್ಲೇ ಎದ್ಬಿಡ್ಬೇಕು ಅನ್ಸುತ್ತೆ. ನಾವು ನಮ್ಮೂರಲ್ಲಿ ಇದೀವೋ ಇಲ್ಲ ನಾವು ಬೇರೆ ಊರಲ್ಲಿ ಇದೀವೋ ಒಂದು ಗೊತ್ತಾಗೋದಿಲ್ಲ ಗುರು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಹೊರಗಡೆ ಹೋಗೋಣ. ರಕ್ಷಕಿ ಹೆಂಗೆ ಲಾಕ್ ಓಪನ್ ಮಾಡೋ ಹಂಗೆ ಕಟ್ ಮಾಡೋಣ. ಕೀ ಇಲ್ಲ. ಸಾರಿ 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 ನಾನು ಕೀ ಇಲ್ಲ. ಓಪನ್ ಮಾಡ್ತಾನೆ. ಓಪನ್ ಮಾಡೋ ರಕ್ಷ ಹಂಗೆ. ಏನೋ ತೆಗಿಯಕ್ಕೆ, ಏನೋ ದೇವಸ್ಥಾನ ಬಾಗಿಲು ತೆಗಿತಾ ಇದೀವಿ ಅನ್ನೋ ತರ ಫೀಲು. ಈ ಡೋರ್ ತೆಗಿತಿದ್ರೆ ದೇವಸ್ಥಾನದ ಬಾಗಿಲು ತೆಗಿತಿದೀವಿ ಅಂತ. ನೋಡಿ ಒಳಗಡೆ ಹೆಂಗೈತೆ. ಒಳಗಡೆ ಬಂದ್ರೆ ಫುಲ್ಲು ದೇವಸ್ಥಾನ ಫೀಲ್. ಒಳ್ಳೆ ಧರ್ಮಸ್ಥಳ ತರ ಬಂದಿರೋ ತರ ಫೀಲ್ ಆಗ್ತೈತೆ. ಹೆಂಗೆ ಫೀಲ್ ಆಗ್ತಿರೋದು. ದೀಪ ಹಚ್ಚೋ ಕಂಬ ದೊಡ್ಡದು ಹೆವಿ ಐತೆ. ನೋಡಿ ಇಷ್ಟುದ ಬರುತ್ತೆ ಇವನಿಗೆ. ಓಹ್ ಸರಿಯಾಗಿದೆ. ವೆಯ್ಟ್ ಐತೆ, ಅವ್ನ ಕೈಲಿ ಎತ್ತಕ್ಕೆ ಆಗಲ್ಲ. 30-40 ಇರ್ಬೇಕದು. ಇದೆಲ್ಲ ದೀಪ ಹಚ್ಬಿಟ್ಟು ಹಬ್ಬದ ಟೈಮಲ್ಲ ಹೆಂಗಿರುತ್ತೆ ಮಗ. ದೀಪ ಹಚ್ಚಿದ್ರೆ ಸಾಕಾಗಿದೆ. ಆಮೇಲೆ ಇದು ಮಿರರು ಎರಡು ಆ ಕಡೆ. ವ್ಯೂ ಹೆಂಗೈತೆ ನೋಡಿ. ಈಚೆ ಬಂದ ತಕ್ಷಣ ಮನೆಯಿಂದ ಈಚೆ ಈ ತರ ಐತೆ ವ್ಯೂ, ಔಟ್ ಸೈಡ್ ವ್ಯೂ. ಈಚೆ ಹೆಂಗ್ ಹೋಗ್ತಿದ್ದಂಗೆ ನಡ್ಕೊಂಡು ಹೋಗ್ತಿದ್ದಾಗ ಈ ತರ ವ್ಯೂ. ಇದೆಲ್ಲ ಬೆಟ್ಟ. ಇದು ನಮ್ಮೂರಲ್ಲಿ ಈ ಕಡೆ ಪಡ್ಸಲೆ ಅಂತ ಅಂತಾರೆ ಈ ಕಡೆ ಇರೋದನ್ನ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಕಡೆ ಇರೋದು ಪಡ್ಸಲೆನೆ. ಇದು ಬರ್ತಿದಂಗೆ ಆ ಕಡೆ ಈ ಕಡೆ ಮಿರರು ಹಿಂಗೆ. ಇದು ನೋಡಿ ಹೆಂಗೈತೆ ಕೊಕ್ರೆ. ಇದೆಲ್ಲ ಪೂರ್ತಿ ಆಂಟಿಕ್ ಪೀಸ್. ಇದೆಲ್ಲ ಫುಲ್ ಆಂಟಿಕ್ ಪೀಸು. ಈ ಆಂಟಿಕ್ ಪೀಸ್ ಅಲ್ಲಿ ಸಿಗುತ್ತೆ. ಇವರೇ ಆಂಟಿಕ್ ಪೀಸ್ ಬಿಸ್ನೆಸ್ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲ ಇಟ್ಕೊಂಡು ಅವ್ರು ನೀಟಾಗಿ ಚೂಸ್ ಮಾಡಿ ಸಕ್ಕದಾಗೆ. ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಓ ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಆಕ್ಚುಲಿ ಇದು ಚೆನ್ನಾಗಿರೋದು. ಇದು ನೋಡಿ ನೋಡಿ ಹೆಂಗೈತೆ. ಎಲ್ಲ ತರ್ಸಿ ಹಾಕಿರೋದು ಇವರೇ ಫುಲ್. ಎಲ್ಲ ಆಂಟಿಕ್ ಪೀಸ್ಗಳು. ನಿಮ್ಗೇನೋ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವರು ನೋಡೋಣ, ಕಮೆಂಟ್ಸ್ ಮಾಡಿ, ಇವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಆಂಟಿಕ್ ಪೀಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇವಾಗ ಫಸ್ಟ್ ಕಿಚನ್ ತೋರ್ಸೋಣ. ಹೆಂಗೈತೆ ನೋಡಿ ಗೈಸ್. ಒಳಗಡೆ ಸೂಪರ್ ಆಗಿ ಹಾಲು ಹಾಲಿದು ನೋಡಿ ಎಷ್ಟು ಅಗಲ ಹಾಲು ಐತೆ. ನಾವಾದ್ರೆ ಏನ್ ಮಾಡ್ತೀವಿ ಹಾಲಲ್ಲಿ ಅದಂತೆ ಇದಂತೆ ಏನೇನೋ ಹಾಕೊಂತೀವಿ. ಬಟ್ ಹಾಲು ಒಂದೇ. ಬಟ್ ಇರೋದು ಇಷ್ಟು ಅಗಲ ಮನೇಲಿ ರೂಮ್ ಇರೋದೇ ಒಂದು. ಆ ರೂಮ್ ನ ಯಾವ ತರ ಐತೆ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟ್ ಹಾಲು ನೋಡ್ಕೊಳ್ಳಿ. ಹಾಲು ನೋಡಿ ಆಂಟಿಕ್. ಇದೆಲ್ಲ ಪೇಂಟಿಂಗ್ ಎಲ್ಲ ಸಕ್ಕದಾಗೈತೆ. ಇದೆಲ್ಲ ಸಿಗುತ್ತೆ, ನೀವು ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡಿಸ್ತಾರೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೀಟೇಲ್ಸ್ ಎಲ್ಲ ಕೊಡಿಸ್ತೀನಿ. ನೋಡಿ ಹೆಂಗೈತೆ. ಇದು ಅವ್ರ ಪಾಪು. ಇದು ರೂಮ್ ಆಮೇಲೆ ತೋರಿಸ್ತೀನಿ. ಇದು ರೂಮ್ ಬಗ್ಗೆ ನೋಡಿ. ಈ ತರ ಫ್ಯಾನು ಈ ತರ ಹೆಂಗೈತೆ. ಇದ್ರೆಲ್ಲ ಮಿರರ್ ಇದ್ರೆ ಹೆಂಗಿರುತ್ತೆ ಹೇಳಿ ಮನೇಲಿ. ಸಕ್ಕತ್ತಾಗಿರುತ್ತೆ. ಇದು ಫ್ಯಾನು. ಇಲ್ಲಾಕದ್ನ ಇಲ್ಲಾಕೋರೆ ಅಂತ ಅನ್ಕೋಬಿಡಿ. ಇಲ್ಲ, ಅದು ಫ್ಯಾನ್ ಬರೋದೇ ಇಲ್ಲಿ. ಇದು ಈ ತರ ನೋಡಿ. ಮತ್ತೆ ಇವಾಗ ಕಿಚನ್ ತೋರ್ಸೋಣ ಬನ್ನಿ. ಫಸ್ಟ್ ಕಿಚನ್ ಅಲ್ಲಿ ಏನ್ ಸಕ್ಕತ್ತಾಗಿ. ಕಿಚನ್ ಅಂದ್ರೆ ಲೈಟ್ ಆನ್ ಮಾಡೋ. ಕಿಚನ್ ಫುಲ್ ಎಲ್ಲ ಲೈಟ್ ಆನ್ ಮಾಡೋ. ಫಸ್ಟಿಗೆ ನೋಡಿ ಈ ತರ ಐತೆ. ಮೇಲ್ಗಡೆ ಎಲ್ಲ ಹಿಂಗೆ ಇಟ್ಟವ್ರೆ ಸಜ್ಜದ ಮೇಲೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಹೇಳಿ, ಎಲ್ಲ ಪಾತ್ರೆ ತೊಳೆದು ದಬಾಕ್ ಕೊಡ್ತಾರೆ. ಎಲ್ಲ ಹಳೆ ಕಾಲದ್ದೆ, ಯಾವ್ದು ಹೊಸದಲ್ಲ. ಇಲ್ಲಿ ಸೀರೆ ಗೀರೆ ಎಲ್ಲಾನು ಮುಚ್ಚಿಬಿಡ್ತಾರೆ. ಏನ್ ಸೈಕ ಆಗೈತೆ ಗೊತ್ತಾ. ಏನೋ ಒಂಥರ ಖುಷಿ ಗುರು. ನೋಡ್ತಿದ್ರೇನೆ ಏನೋ ಒಂಥರ ಖುಷಿ. ಇದೆಲ್ಲ ಫುಲ್ಲು ಹಳೇದೆ ನೋಡಿ. ಇದೆಲ್ಲ ಅರ್ಶಿನ, ಜೀರಿಗೆ, ಮೆಣಸು ಎಲ್ಲ ಇಟ್ಟವ್ರೆ ಪಾತ್ರೆಯಲ್ಲಿ. ಹೆಂಗ್ ಕಾಣಿಸ್ತೈತೆ. ಆಕ್ಚುಲಿ ಮನೇಲಿ ಬರ್ತಾರೆ, ಅವಾಗ ಹೋಗಿ ಬರ್ತಾರೆ. ಜಾಸ್ತಿ ಯಾರು ಇರಲ್ಲ, ಅವಾಗ ಹೋಗಿ ಬರ್ತಾರೆ. ಆಮೇಲೆ ಇದು ಬಂದು ಇದು ಐಟಮ್ಸ್ ಇಡಕ್ಕೆ. ಇವಾಗ ನಾವು ಫ್ರಿಜ್ ನೋಡಿ. ಒಂದು ಫ್ರಿಜ್ ಇಲ್ಲ ಈ ಮನೇಲಿ. ಎಷ್ಟು ಚೆನ್ನಾಗಿಟ್ಟವ್ರೆ. ಫ್ರಿಜ್ ಯೂಸ್ ಮಾಡ್ಲಿಲ್ಲ ಈ ಮನೇಲಿ. ಫ್ರಿಜ್ ಇಲ್ದಂಗೆ ಈ ತರ ನೀಟಾಗಿ ಹಳೆ ಕಾಲದಲ್ಲಿ ಇತ್ತು ಗೊತ್ತಾ, ಆ ತರ ಸೆಟಪ್ ಇದೆ. ಆಮೇಲೆ ಇದು ನೋಡಿ. ಇದೆಲ್ಲ ಆಕ್ಚುಲಿ ಇಲ್ಲಿ ಇರೋದೆಲ್ಲ ಫುಲ್ ತಾಮ್ರ. ಎಲ್ಲ ತಾಮ್ರ ನೋಡಿ. ಊಟದ ಬಾಕ್ಸ್ ಇಂದ ಹಿಡಿದು ಲೋಟದ ಗಂಟ. ಇದು ಕುಟಾಣಿನೂ ಕೂಡ ತಾಮ್ರ ನೋಡಿ. ಕಾಫಿ ಲೋಟ ಕುತ್ಕೊಂಡ್ ಕುಡಿತಾ ಇದ್ರೆ ಹೆಂಗಿರ್ತದೆ ಹೇಳಿ.
ಹೋಟ್ಲಲ್ಲಿ ಈ ತರ ಕೊಡಲ್ಲ ಕ್ವಾಲಿಟಿ ಕಾಫಿದು, ಹಂಗಿದೆ ಕಾಫಿ. ಮತ್ತೆ ವೆಯ್ಟ್ ಐತೆ, ಸಿಕ್ಕಾಪಟ್ಟೆ ವೆಯ್ಟ್ ಐತೆ. ಇದು ಒಲೆ ಅನ್ಸುತ್ತೆ ಮೇ ಬಿ. ಮಾಮೂಲಿ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಇಲ್ಲಿ ಬೆಂಕಿ ಹಾಕೋದು ಆ ಥರ ನೋಡಿ. ಇದು ಸೋಸ್ಕೊಳ್ಳೋ ಜಾಲರಿ, ಸೊಪ್ಪು ಸೋರ್ ಹಾಕ್ತೀವಲ್ಲ ಅದು ನೋಡಿ. ಇದು ತಾಮ್ರದ ಮುಚ್ಚೋದು ಮೋಸ್ಟ್ ಅರ್ಶನ ಇದೇ ಇರ್ಬೇಕಿದು. ಡಬ್ಬಿ ಇದೆಲ್ಲ ಎಷ್ಟು ಸಕ್ಕದಾಗೈತೆ ಗುರು. ಅರ್ಶನ ಏನದು ಚಕ್ಕೆ ಲವಂಗ ಡಬ್ಬಿ, ಸಣ್ಣ ಪುಟ್ಟ ಐಟಮ್ಗಳು ಇಟ್ಕೊಳಕ್ಕೆ ಪಾತ್ರೆಗಳು. ಏನು ಸೈಕಾಗೈತೆ ಅಂತೀರಾ. ಇದು ಈ ಒಳ್ಕಲ್ಲು ಅಷ್ಟೇ, ಇದು ಸೇಮ್ ಇದೇ ಥರ ನಮ್ಮನೇಲಿ ಒಂದೈತೆ, ನಾವು ಮೊನ್ನೆ ತಗೊಂಡ್ವಿ ಸೇಮ್ ಹಿಂಗೆ. ಇದು ಇಲ್ಲ, ಇದು ಚೆನ್ನಾಗೈತೆ ಒಳ್ಕಲ್ಲು. ಲಾಸ್ಟ್ ಟೈಮ್ ಬಂದ ಯಾವುದೋ ಗ್ಲಾಸ್ಗಳು ನೋಡಿದ್ವಿ, ಸಕ್ಕತ್ತಾಗಿತ್ತು, ವೆಯ್ಟ್ ಹೆವಿ ವೆಯ್ಟ್ ಇತ್ತದು. ಲೋಟಗಳು, ಆ ಲೋಟ ಈ ಟೈಮ್ ಕಾಣಿಸ್ತಿಲ್ಲ, ಗೊತ್ತಿಲ್ಲ ಎಲ್ಲಿಟ್ಟವ್ರೋ ಏನೋ. ಇಲ್ಲಿದೆ ಇದು ಎಷ್ಟು ವೆಯ್ಟ್ ಇದೆ ಅಂದರೆ ಒಂದು ಲೋಟ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಿ. ಎಷ್ಟು ತಾಮ್ರದ್ದು ವೆಯ್ಟ್ ಎಷ್ಟು ಬರುತ್ತೆ ಅಂದರೆ ಒಂದೊಂದು ಅರ್ಧ ಕೆಜಿ ಮೇಲೆ ಬರುತ್ತೆ ಅನ್ಸುತ್ತೆ ಮೇ ಬಿ ಅಲ್ವೇನೋ. ಅರ್ಧ ಕೆಜಿ ಬರುತ್ತೆ. ಅರ್ಧ ಕೆಜಿ ಬರ್ಬೋದು. ಅಲ್ಲ ಇಟ್ಬಿಡು. ಖಾಲಿ ಲೋಟ ಕೊಟ್ರು ಒಳಗಡೆ ನೀರಿರೋ ತರ ಫೀಲ್ ಆಗುತ್ತೆ, ಆ ತರ ಇದೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದು ನೋಡಿ, ಇವೆಲ್ಲ ಯಾರಿಗೂ ನೋಡಕ್ ಮಾತ್ರ ಕಾಣಿಸೋದು ಅಷ್ಟೇ. ಸುಮ್ಮನೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಬಂದು ನೋಡ್ಕೊಂಡು ಹೋಗೋರ್ಗೆ ಏನೂ ಕಾಣಿಸಲ್ಲ. ಅದ್ರ ಒಳಗಡೆ ನೋಡಿ, ನಾವು ಸಿಂಕ್ ತಗೊಂಡ್ರೆ ಹೆಂಗೆಲ್ಲ ಇದು ಮಾಡ್ತೀವಿ ನೋಡಿ. ಇಲ್ಲಿ ಎಲ್ಲ ಒಳಗಡೆ ಐತೆ, ಟಿಶ್ಯೂ ಎಲ್ಲ A to Z. ನೀರೆಲ್ಲ ಬರುತ್ತೆ ಗೈಸ್, ವರ್ಕಿಂಗ್ ಎಲ್ಲ ಐತೆ ಎಲ್ಲ. ಇದು ವಿಂಡೋ ನೋಡಿ ಹೆಂಗೈತೆ, ನಾರ್ಮಲ್ ವಿಂಡೋಗೆನೆ ಈ ತರ ಪೇಂಟ್. ಹಂಗೆ ಮಲ್ನಾಡ್ ಸೈಡ್ ಇರ್ತೀವಿ ಗೊತ್ತಾ, ಸೇಮ್ ಮಲ್ನಾಡ್ ಸೈಡ್ ಹೆಂಗಿರುತ್ತೆ ಮನೆ ಅದೇ ತರ ಇದೆ ಮನೆ. ಫ್ಯಾನು ಕ್ವಾಲಿಟಿ ಸಗದಾಗೈತೆ, ನಂಗೆ ಇಷ್ಟ ಆಗೋಯ್ತು ಫ್ಯಾನ್, ನಾನು ತಗೊಬೇಕು ಈ ತರ ನೋಡಿ. ಅಲ್ಲಿ ಕಂಬ ಹೆಂಗೈತೆ, ಏನೋ ಒಂಥರ ಸಕ್ಕದ ಐತೆ ಮನೆ ಮಾತ್ರ. ಚಿಂದಿ ಒಂಥರ ಫೀಲ್ ಬಂದ್ರೆ ಮನೆಗೆ ಚೆನ್ನಾಗೈತೆ ನಮ್ಮ ಮನೆ. ಹೆಂಗೈತೆ ಸೈಕ ಮನೆ ಬಂದ್ರೆ ಹೋಗಕ್ಕಂತೂ ನೋಡಿ ಗೈಸ್, ಮನ್ಸೇ ಇರಲ್ಲ. ಇದು ಹೆಂಗೈತೆ, ಗಾಳಿ ಬೆಳಕು ಎಲ್ಲ ಸಕ್ಕದಾಗೈತೆ ನೋಡಿ. ಈಚೆಲ್ಲ ಗ್ರೀನರಿ ಸೂಪರ್ ಆಗೈತೆ ಮಾತ್ರ, ಏನೋ ಯುನೀಕ್ ಆಗಿ. ಇದು ಬಸವಪ್ಪ, ಇದು ಹೆಂಗೈತೆ ನೋಡಿ, ಹೆಂಗೆ ಫುಲ್ ಎಲ್ಲ ತಾಮ್ರ ಆಗೈತೆ, ಸೂಪರ್ ಆಗೈತೆ ಮಾತ್ರ. ವೆಯ್ಟು ಅಷ್ಟೇ, ಏನು ಅದು ಕ್ವಾಲಿಟಿ ಕಮ್ಮಿ ಏನಿಲ್ಲ, ಹೆವಿ ವೆಯ್ಟು ಎತ್ತಕ್ಕೆ ಆಗಲ್ಲ ಆ ಥರ ವೆಯ್ಟ್ ಐತೆ. ಫ್ಲವರ್ಸು ಇದೆಲ್ಲ ಮೋಸ್ಟ್ ಐಕಿ ಇದೆ ಅನ್ಸುತ್ತೆ ಮೇ ಬಿ ಅಲ್ವಾ, ಐಕಿ ಅನ್ಸುತ್ತೆ. ಏನೋ ಇದಕ್ಕಿಂತ 3,000 ಅಂತೆ. ಇದಕ್ಕೆ 3,000 ಗೈಸ್. ಬೆಳ್ಳಿದಿರ್ಬೇಕಾ? ಇಲ್ಲ ಇಲ್ಲಿದಲ್ಲ ನಾರ್ಮಲ್ಲೇ. ಇದು ಆಕ್ಚುಲಿ ತಾಮ್ರದಲ್ಲೇ ವರ್ಕ್ ಮಾಡಿರೋದು. ಒಳಗಡೆ ಸಕ್ಕದಾಗೈತೆ. ಏನೋ ಒಟ್ಟಿನ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ನೋಡಿ. ಇಲ್ಲೂ ಏನಾರು ಒಂದು ಇಟ್ಟಿರ್ತಾರೆ, ಪೂಜೆ ಸಾಮಾನ್ಸ್ ಎಲ್ಲ ಇಲ್ಲಿ ಇಟ್ಟವ್ರೆ, ಏನು ವೇಸ್ಟ್ ಮಾಡಿಲ್ಲ, ಸಕ್ಕದಾಗಿ ಇಟ್ಟವ್ರೆ ನೋಡಿ. ಏನಾರು ಬೆಳೆದಿರೋ ಥಿಂಗ್ಸ್ ಏನಾರು ಒಂದು ಎಕ್ಸ್ಟ್ರಾ ಏನಾದ್ರು ಆಯ್ತಾ? ಏನೂ ಇಲ್ಲ. ನಾವಿಬ್ರೇ ಬೆಳೆದಿರೋ ಥಿಂಗ್ಸ್ ಇರೋದು ಈ ಮನೇಲಿ, ಮಿಕ್ಕಿದೆಲ್ಲ ಬೇಕಾಗಿರೋ ಥಿಂಗ್ಸೇ. ರಿಂಗ್ ಲೈಟು ಏನಕಂದ್ರೆ, ರಿಂಗ್ ಲೈಟ್ ಏನ್ ಇಟ್ಟವ್ರೆ ಅಂದ್ರೆ, ಇಲ್ಲಿ ಅವಾಗ ವೀಕ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟು, ಮತ್ತೆ ಹುಡುಗಿದು ಅದು ಇದು ಏನಾದ್ರು ಎಂಗೇಜ್ಮೆಂಟ್ ಶೂಟ್ಗಳು ಎಲ್ಲ ಶೂಟ್ ಮಾಡ್ತಾರೆ ಇಲ್ಲಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬುಕ್ಕಿಂಗ್ಸು ಅಂದ್ರೆ ಕೇಳ್ಬೇಕು, ಇವ್ರನ್ನ ಪರ್ಮಿಷನ್ ತಗೊಬೇಕು. ಪರ್ಮಿಷನ್ ತಗೊಂಡ್ಬೇಕಿದ್ರೆ ಮಾಡ್ಕೊಬೋದು. ಅದಾದ್ಮೇಲೆ ನೋಡಿ ಈ ತರ ಆಂಟಿಕ್ ಪೀಸ್ ಹೆಂಗೈತೆ. ಇದಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿದ್ರೆ ಒಂದ್ ವಾರ ಉರಿಬೋದು. ಮೇ ಬಿ ಒಂದ್ ವಾರ ಉರಿಯಲ್ಲ, ಅಟ್ಲೀಸ್ಟ್ ಒಂದ್ 2-3 ದಿನ ಉರಿಯುತ್ತೆ. ಬಟ್ ಹೆಂಗಿರುತ್ತೆ ಮನೆ ಫುಲ್ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಇಲ್ಲಿ ಅದ್ರ ಮೇಲೆಲ್ಲ ದೀಪ ಹಚ್ಬಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಅದಾದ್ಮೇಲೆ ಪೇಂಟಿಂಗ್ ಅಷ್ಟೇ. ಈ ಪೇಂಟಿಂಗ್ ಎಲ್ಲ ಸಕ್ಕದಾಗೈತೆ ಅಂದ್ರೆ, ನಾವ್ ಇದೆಲ್ಲ ಯಾವ ಫಿಲಮ್ ಅಲ್ಲಿ ನೋಡಿದೀವಿ ಅಂದ್ರೆ ಅಪ್ತರಕ್ಷಕ, ಆಪ್ತ ಮಿತ್ರ ಮೂವಿಲ್ ನೋಡಿದೀವಿ. ಅದ್ಬಿಟ್ರೆ ಇವಾಗ ನೋಡ್ತಾರೆ, ಅದು ನಿಜವಾಗ್ಲೂ ನೋಡಿರ್ಲಿಲ್ಲ. ನೋಡಿ ದುಡ್ಡಿದ್ದು ಈ ತರ ನೀಟಾಗಿ ಮನೆ ಕಟ್ಸ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತದೆ ಅಷ್ಟೇ. ಆಮೇಲೆ ಚೇರು ಅಷ್ಟೇ ನೋಡಿ, ಫುಲ್ ಆಕ್ಚುಲಿ ಅದು ಪೂರ್ತಿ ಉಡ್ಡೆ. ವಾಟ್ ಈಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಎಲ್ಲ ಗುಡ್ಡೆ ಫುಲ್ಲು ಅದ್ರಲ್ಲೇ ಮಾಡಿರೋದು. ಇದಕ್ಕೆಲ್ಲ ಲೈಟಿಂಗ್ಸ್ ರೆಡಿ ಮಾಡ್ತಾರೆ. ಇದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿ ಏನೇನೋ ಇಟ್ಟವ್ರೆ ಕಣಪ್ಪ, ನಮ್ಗೆ ಹೆಸರಲ್ಲ ನೋಡಿ. ಇದ್ರೊಳಗೆ ಲೈಟಿಂಗ್ಸ್ ಐತೆ, ಇದ್ರೊಳಗೂ ಲೈಟಿಂಗ್ಸು ನೋಡಿ, ಅಲ್ಲೂ ಗ್ಲಾಸು ಏನೇನೋ ಮಾಡೋರೆ, ನಮಗೆ ಗೊತ್ತಾಗಲ್ಲ ಏನ್ ಹೆಸರು ಅದು. ಅದ್ರ ಹೆಸರುಗಳು ಮಾತ್ರ ಗೊತ್ತಿಲ್ಲ, ಬಟ್ ಐಟಮ್ ಎಲ್ಲ ಐತೆ. ನಿಮ್ಗೇನಾದ್ರು ಐಟಮ್ ಹೆಸರುಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನೋಡಿ, ಇವೆಲ್ಲ ನಾವು ಕಲ್ಲಲ್ಲಿ ಕೆತ್ತಿರೋ ನೋಡಿದ್ವಿ. ಈ ತರ ವಿಗ್ರಹಗಳು ಮುಟ್ಟೆ ಇರಲಿಲ್ಲ, ಟಚ್ ಕೂಡ ಮಾಡಿರಲ್ಲ ಈ ತರ ವಿಗ್ರಹಗಳನ್ನ. ಅದೆಲ್ಲ ಟಚ್ ಮಾಡ್ತಿದೀವಿ, ಪಕ್ಕದಲ್ಲಿ ನಿಂತ್ಕೊಂತಿದೀವಿ ನೋಡಿ. ಚಿಕ್ಕ ಮಕ್ಳಿಗೆ ಚೇರ್ ಇದೆ, ಸೇಮ್ ಇದು ಅಷ್ಟೇ. ವಿಂಡೋ ಅಲ್ಲ ಆಯ್ತಲ್ಲ ಅದೇ ತರ ವಿಂಡೋ. ಇದು ಅವ್ರ ಮಗುಂದು ಫೋಟೋ, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಿದ್ರೆ ಫೋಟೋ. ಇವಾಗ ಒಂದು ಎಷ್ಟು ವರ್ಷ ಆಗೈತೆ ನಮ್ಗೆ? 4 ವರ್ಷ ಆಗೈತಾ, 4-5 ವರ್ಷ ಆಗಿರ್ಬೇಕು ಅವನಿಗೆ. ಅದ್ ಬಿಟ್ರೆ ಇದು ಬಂದ್ಬಿಟ್ಟು ರೂಮ್, ಬೆಡ್ರೂಮ್ ನೋಡಿ. ಈ ಸಗಳ ಮನೆಗೆ ಒಂದೇ ಬೆಡ್ರೂಮ್ ಇರೋದು, ತೋರಿಸ್ತೀನಿ ಆಮೇಲೆ. ಬೇರೆ ರೂಮ್ ಐತೆ, ಬಟ್ ಬೆಡ್ರೂಮ್ ಇರೋದು ಇದೊಂದೇ ನೋಡಿ. ಇನ್ನ ಏನು ಸೆಟಪ್ ಮಾಡಿಲ್ಲ, ಈ ತರ ಐತೆ. ಆಕ್ಚುಲಿ ಇದು ಚೆನ್ನಾಗಿದೆ ನೋಡಿ. ಈ ಫ್ಯಾನ್ ಫ್ಲೆಕ್ಸಿಬಲ್, ಯೂನಿಕ್ ಆಗೈತೆ. ಇದ್ರ ಒಳಗಡೆ ಇರೋದ್ ಸಮೇತ ಉಡ್ಡೆ. ಇದು ಆಕ್ಚುಲಿ ಉಡ್ಡೆ ನೋಡಿ, ತೋರಿಸ್ತೀನಿ. ಇದು ಹೆಂಗ್ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು, ಸಕ್ಕತ್ತಾಗೈತೆ. ಇದು ಬೀರು, ಇದು ನೋಡಿ ಬೀರು ಫುಲ್, ಇದು ಉಡ್ಡೆ.
ಇದು ಪೂರ್ತಿ ಇದು ಅಟ್ಟ, ನಿಮ್ಗೆಲ್ಲ ಅಟ್ಟ ಗೊತ್ತಿರುತ್ತಲ್ಲ ನಾರ್ಮಲ್ ಆಗಿ. ನೋಡಿ ಏನು ವೇಸ್ಟ್ ಥಿಂಗ್ಸ್ ಏನು ಬಿಸಾಕಿಲ್ಲ, ಇದೆಲ್ಲ ಸೆಟ್ ಮಾಡ್ಬೇಕು, ಇನ್ನು ಸೆಟ್ ಮಾಡ್ತಿದ್ದಾರೆ, ಇವಾಗ ಅಷ್ಟೇ ಮನೆ ಓಪನ್ ಆಗಿರೋದು. ಹಿಂಗೈತೆ guys. ಇಲ್ಲಿ ನೋಡ್ರು ಬೆಟ್ಟ ಗುಡ್ಡ ಕಾಣಿಸ್ಬೇಕು, ಮೇಲ್ಗಡೆ ವ್ಯೂ ತೋರಿಸಿ ನೋಡಿ ಇಲ್ಲಿಂದ ನೋಡಿದ್ರು ಬೆಟ್ಟ ಗುಡ್ಡ ಕಾಣಿಸ್ಬೇಕು ಕಿಟಕಿಯಿಂದ. ನೀವು ಎಲ್ಲಿ ನೋಡಿದ್ರು ವ್ಯೂ ಸಕ್ಕದಾಗ ಕಾಣಿಸೋದು ಮಾತ್ರ, ಬರೀ ಹಸಿರು ಬೆಟ್ಟ ಗುಡ್ಡ ಅದೇ ಕಾಣಿಸೋದು. ಪೀಸ್ ಆಗೈತೆ, ಊರಲ್ಲಿ ಮಾಡಿರೋದಲ್ವಾ, ಒಂದು ವೆಹಿಕಲ್ ಸೌಂಡ್ ಇಲ್ಲ, ಒಂದು ಆರನ್ ಸೌಂಡ್ ಇಲ್ಲ, ಏನಂದ್ರೆ ಏನು ಇಲ್ಲ. ಮಲ್ಕೊಂಡ್ಬಿಟ್ರೆ ಅಂತೂ ಶಿವ. ನೋಡಿ ಅಟ್ಟದ ಮೇಲೆ ಹೋಗ್ತಾ ಹೆಂಗೈತೆ ಅಟ್ಟ. ಈ ತರ ಅಟ್ಟ ನಮ್ಗೆ ಇವತ್ತೇ ಫಸ್ಟ್ ನೋಡಿರೋದು, ನಮ್ದು ಅಟ್ಟ ಎಲ್ಲ ಇತ್ತು ನೋಡಿ, ಏನ್ ಸಕ್ಕದಾಗೈತೆ ಗೊತ್ತಾ ಅಟ್ಟ. ನೋಡಿ ಈ ತರ ಐತೆ, ಚೂರು ಹೆಂಗ್ ಕೋಲ್ಡ್ ಆಗೈತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಕೆಳಗಡೆ ಬೀಳಲ್ಲ, ಇದು ಫುಲ್ ವುಡ್ ಎಲ್ಲ ಮಾಡಿರೋದು. ಇದನ್ನು ಈ ತರ ಆಯ್ತು, ಫುಲ್ ಕತ್ಲೆ ಇದೆ ಅಷ್ಟೇ. ಇಲ್ಲೂ ಹಾಕೊಬಹುದು, ಇದು ಉಡ್ಡೆ, ಇದು ಎಲ್ಲ ಉಡ್ಡೆ ಗೈಸ್. ಸ್ಟೋರೇಜ್ ಅದು ಇದು ಇಟ್ಕೊಳಕ್ಕೆ ಏನೋ ವೇಸ್ಟ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಏನ್ ಬೇಕು ಇವಾಗ, ಇದೆಲ್ಲ ಮನೆ ಆಯ್ತು, ಬೆಡ್ರೂಮ್ ಆಯ್ತು, ಕಿಚನ್ ಆಯ್ತು, ಹಾಲ್ ಆಯ್ತು. ನೆಕ್ಸ್ಟ್ ಅದೇನೋ ವಾಶ್ರೂಮ್, ಇನ್ನೊಂದು ಹಾಲ್ ಆಯ್ತು ತೋರಿಸ್ತೀನಿ. ಈ ತರ ಮೆಟ್ಲು ಅದರಿಂದ ಹಿಡಿದು ಈ ತರ ಉಡ್ಡೊಂದು ಮೆಟ್ಲು ನೋಡಿ. ಈ ಕಡೆನೂ ಅಷ್ಟೇ, ಈ ಕಿಟಕಿಲ್ ಬಂದ ತಕ್ಷಣ ನೋಡಿ ಗ್ರೀನರಿ, ಇಲ್ಲೂ ಎಲ್ಲಿಂದ ಎಲ್ಗೋರು ಬರೀ ಗ್ರೀನರಿನೇ ಕಾಣಿಸುತ್ತೆ ನಿಮ್ಗೆ. ಸರಸ್ವತಿ ತಾನೆ, ಒಂಥರ ಗುರು ಯಾವ್ದೋ ದೇವಸ್ಥಾನಕ್ಕೆ ಹೋಗಿರೋ ತರ. ಅದು ಶೃಂಗೇರಿ ಶಾರದಾಂಬೆ ತಾನೆ, ಗೊತ್ತಿರೋ ತಾನೇ ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ ಪಾಡ್ ನೀವು ಎಲ್ಲಾರು ಆಶ್ರಮ ಸೇರ್ಕೊಬಿಡಿ ಸರ್. ನೋಡಿ ಶಾರದಾಂಬೆ ಫೋಟೋ ಎಷ್ಟು ಸಕ್ಕದಾಗೈತೆ, ವೀಣೆ ನೋಡಿಸ್ತಾರೆ ಅದು ಶಾರದಾಂಬೆ. ಅದ್ ಬಿಟ್ರೆ ಮೇಲ್ಗಡೆ ಇದೇನೋ ಹೇಳ್ತಾರೆ, ಇವಕ್ಕೆ ಹೆಸರು ಮರ್ತೋಗೈತೆ ನನಗೆ, ಆ ಕಡೆ ಈ ಕಡೆ ಇರ್ತಾವಲ್ಲ ಅವಕ್ಕೆ. ನೋಡಿ ಇವು ಆಂಟಿಕ್ ಪೀಸ್ಗಳು ಎಲ್ಲ ನೋಡಿ, ಇವಾಗ ಅಷ್ಟೇ ಗ್ರೂಪ್ ಫ್ರೆಶ್ ಆಗಿರೋದು, ಓಮ್ ಅಂತೆಲ್ಲ ಬರ್ದವ್ರೆ. ಅದ್ ಬಿಟ್ರೆ ಈ ತರ ಚೇರು ಕೂತ್ಕೊಳ್ಳೋಕೆ, ಇದು ಅಷ್ಟೇ ಆಂಟಿಕ್ ಪೀಸ್. ಇದು ಇಲ್ಲಿ ಟಿವಿ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಾಗೈತೆ ಟಿವಿ ಅಂದ್ರೆ ನೋಡಿ, ತೋರಿಸ್ತೀನಿ ನಾನು ಎಷ್ಟು ದೊಡ್ಡ. ನನ್ನ ಕೈಯಲ್ಲಿ ಹಿಂಗ್ ಇಟ್ಕೊಂಡ್ರು ಫುಲ್ ಒಂದ್ ಮಾರು ಬರುತ್ತೆ ಕರೆಕ್ಟ್. ಇಷ್ಟು ಕರೆಕ್ಟ್ ಆಗೈತೆ ಒಂದ್ ಮಾರು, ಅಷ್ಟು ದೊಡ್ಡದಾಗೈತೆ ಟಿವಿ. ಇದ್ರ ಲೈಟ್ ಇಲ್ವನಾ? ಇದ್ರದ್ದು ಲೈಟ್ ಐತಿ, ಆನ್ ಮಾಡ್ಬೇಕು. ಅಲ್ಲಿ ಲೈಟ್ ಆನ್ ಮಾಡ್ತೀನಿ ರೀ ಗೈಸ್, ಕಪ್ಪು ಕಾಣಿಸ್ತೀನಿ. ಮೊದಲೇ ಇರೋದೇ ಕರೆಗೆ, ಇವಾಗ ಚೆನ್ನಾಗಿ ಕಾಣಿಸ್ತೈತಾ? ಮಚ್ಚ ನೀನ್ ನೋಡಕ್ ಮಾತ್ರ ಕರಿಯ ಕಾಣ್ಲಾ, ಆದ್ರೆ ಯಾವ ಹೀರೋಗೂ ಕಮ್ಮಿನೇ ಇಲ್ಲ. ಐತೆ ಮಾತ್ರ ಏನು ವೇಸ್ಟ್ ಮಾಡಿಲ್ಲ ನೋಡಿ. ಎಲ್ಲಿಂದ ಎಲ್ಲಿಗೋದ್ರು ಏನಾರು ಒಂದು, ನೀನ್ ಎಲ್ಲಿ ಬಿಸಾಕ್ಬಾರ್ದು ಗುರು ಐಟಮ್ಗಳ, ಅದ್ರೊಳಗಡೆ ಇಡಬೇಕು ಅನ್ನೋ ತರ. ಅದು ಇಂಥ ಮನೆ ಏನಾರು ಬಾಡಿಗೆ ಸಿಕ್ಬಿಟ್ರೆ ಬೆಂಗಳೂರಲ್ಲಿ ಎಷ್ಟು ಜನ ಕಾಯ್ಕೊಂಡು ನಿಂತ್ಕೊಂತಾರೆ, ಹೆಂಗೆಂಗೋ ವಿಲ್ಲಾಗಳು ಕಟ್ಸ್ತಾರೆ. ಈ ತರ ವಿಲ್ಲಾಗಳು ಕಟ್ಸ್ಬಿಟ್ಟು ಸೇಲ್ ಮಾಡ್ಲಿ. ಈ ತರ ಮನೆಗಳು ತುಂಬಾ ಜನಕ್ಕೆ ಆಸೆ, ನೋಡಿದಾಗ ಆಸೆ, ಬಟ್ ಕಟ್ಕೊಳಕ್ ಆಗಲ್ಲ. ಹೆಂಗ್ ಕಟ್ಟೋದು ಅಂತ ಐಡಿಯಾನು ಇರಲ್ಲ. ಏನಂದ್ರೆ ನೋಡಿ ಮನೆ ಎಲ್ಲ ತೋರಿಸ್ತಾರೆ, ಮಲ್ನಾಡ್ ಸೈಡ್ ಇರೋ ತರ ಮನೆ ಇರ್ಬೋದು, ಬಟ್ ವಾಶ್ರೂಮ್ ತೋರಿಸ್ತೀನಿ. ಯಾವ ಸಿಟಿಗೂ ಅನಜಿ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಇರಲ್ಲ, ಆ ತರ ಆಯ್ತು ವಾಶ್ರೂಮ್. ತೋರಿಸ್ತೀನಿ ನೋಡಿ, ಇವಾಗ ಹೋಗೋಣ ವಾಶ್ರೂಮ್ಗೆ. ಇಲ್ಲಿ ಓಪನ್ ಆಯ್ತಿಲ್ಲ, ಮುಂದೆ ಏನಾಗುತ್ತೆ ಕನ್ಫ್ಯೂಸ್ ತುಂಬಾ ಕುತೂಹಲ. ಇವಾಗ ಓಪನ್ ಆಯ್ತು. ಲೈಟ್ ಹಾಕ್ತೀನಿ ನೋಡಿ ಗೈಸ್, ಹಿಂಗೈತೆ ಗೊತ್ತಾ ವಾಶ್ರೂಮ್. ಮತ್ತೆ ಸೈಕ್ ಆಗೈತೆ, ಇಲ್ಲೇ ಇದ್ಬಿಡ್ತೀರಾ ಮನೆ, ಈಚೆಗೆ ಹೋಗಲ್ಲ, ಹಂಗೈತೆ ವಾಶ್ರೂಮ್. ಮೇನ್ ಥಿಂಗ್ ಬಂದು ಇದೆ ತೋರಿಸ್ತಾರೆ ನೋಡಿ. ಮೇನ್ ಥಿಂಗ್ ಅಂದ್ರೆ ಅವ್ರ ಮಗಂಗ್ ಆಟ ಆಡಕ್ಕೆ ಅಂತ, ಇದಕ್ಕೆ 4 ಲಕ್ಷ ಆಗೈತಂತ. ಸರ್ ದಯಮಾಡಿ ಅದ್ರಲ್ಲಿ 15,000 ಕೊಟ್ಬಿಟ್ರೆ ನಿಮ್ಮ ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಸರ್. 15,000 ಕೊಟ್ಬಿಡಿ ಸರ್. ಇವಾಗ ಟಬ್ ಬರುತ್ತೆ, ಟಬ್ ಅಲ್ಲಿ ಈ ತರ ಎಲ್ಲ ಫುಲ್ ಅದೇ ವಾಶ್, ಇಲ್ಲೆಲ್ಲ ನೀರು ಬರುತ್ತೆ, ಬಾತಿಗೆಲ್ಲ ಬರುತ್ತೆ, ಮೇಲ್ಗಡೆ ಎಲ್ಲ ನೀರು ಬರುತ್ತೆ, ಇಲ್ಲಿ ಸೈಡ್ ಅಲ್ಲೂ ನೀರು ಬರುತ್ತೆ. ಏನೇನ್ ಆಯ್ತು ಇದೆಲ್ಲ ಯೂಸ್ ಮಾಡೋದು ನಮಗೂ ಗೊತ್ತಿಲ್ಲ ಹೆಂಗೆ ಅಂತ, ಬಟ್ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ಮೇ ಬಿ. ಆಲ್ರೆಡಿ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನೋಡಿ. ಎಲ್ಲ ಇಲ್ಲೇ ಬರುತ್ತೆ, ಅವ್ರ ಮಗಂಗೆ ಅಂತ ಕೊಡ್ಸಿರೋದಂತೆ. ಇದು 4 ಲಕ್ಷ. ಈ ಸೆಟಪ್ ಮಾಡಕ್ಕೆ 4 lakhs ಆಗುತ್ತಂತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, 4 lakhs ಗೆ ಮನೆ ಪಾಯನೇ ಹಾಕ್ಸ್ಬಿಡ್ತಾರೆ, ಒಂದೊಂದು ಮನೆ ಪಾಯಗಳನ್ನೇ ಹಾಕ್ಸ್ಬಿಡ್ತಾರೆ. ಇವ್ರು 4 lakhs ಗೆ ಇದಕ್ಕೆ ಅಂತಾನೆ ಖರ್ಚು ಮಾಡೋರು. ಏನಕ್ಕಂದ್ರೆ ಖುಷಿ ಇಂಪಾರ್ಟೆಂಟ್ ಇವರಿಗೆ. ಇರ್ಬೇಕು ಮನೆ, ಬಂಡವಾಳ ಹಾಕ್ತಿದ್ವಿ, ಇಷ್ಟೊಂದೆಲ್ಲ ಬಂಡವಾಳ ಹಾಕ್ತಿದ್ವಿ ಅಂದ್ಮೇಲೆ ಮನೆ ಸಖತ್ತಾಗಿರ್ಬೇಕು. ಸೊ ಅದಕ್ಕೋಸ್ಕರ ಈ ತರ ಮಾಡವ್ರೆ. ಹಿಂಗ್ ಒಳಗಡೆ ಪಾಪ ಬಿಟ್ಬಿಟ್ಟು ಅನ್ಕೊಂಡ್ಬಿಟ್ರೆ ಎಲ್ಲ ವಾಶ್ ಮಾಡಿ ತೊಳೆದು ಈಚೆಗೆ ಹಂಗೆ ಕಳ್ಸ್ಬಿಡ್ತದೆ. ಹೆಂಗ್ ಗೊತ್ತಾ, ಈ ಚಿಕನ್ ಪುಕ್ಕ ತರಕ್ ಹಾಕ್ತಿವಿ ಗೊತ್ತಾ, ಇದಕ್ಕೆ ಗ್ರೈಂಡರ್ಗೆ ಪುಕ್ಕ ತದ ಈಚೆ ಕಳ್ಸ್ಬಿಡ್ತಲ್ಲ, ಹಂಗೆ ಅದೇ ತರ ಇರೋದು. ನೋಡೋದು ಹಂಗೆ ಅನ್ಸೋದು. ಆಕ್ಚುಲಿ ಹಂಗೆ ಇರೋದಿದೆ. ಇರುತ್ತೆ, ಒಂದ್ಸಲ ಯೂಸ್ ಮಾಡೋದು ನೋಡ್ಬೇಕಿದೆ ಹೆಂಗಿರುತ್ತೆ ಅಂತ. ಇದ್ರೆಲ್ಲ ನಾವು ಮಾಡಲ್ಲ ಬಿಡಿ. ಇದು ಮಿರರ್, ನಾರ್ಮಲ್ ಸಿಂಕು ನೋಡಿ, ಬೇಜಾರೇ ಆಗಲ್ಲ. ಇದೆಲ್ಲ ಕೇಳ್ಬೋದು ನೀವು, ನೀರ್ ಹಾಕೋದೇನು ಆಗಲ್ವಾ ಅಂತ. ನೀರ್ ಹಾಕೋದೇನು ಆಗಲ್ಲ, ಆತರ ಮಾಡ್ಸಿರ್ತಾರೆ. ಇಷ್ಟೊಂದೆಲ್ಲ ಮಾಡ್ಸಿದ್ದಾರೆ ಅಂದ್ಮೇಲೆ ಅದಕ್ಕೂ ಒಂದ್ ಏನಾರು ಒಂದ್ ಮಾಡ್ಸಿರ್ತಾರೆ. ಅಂದ್ರೆ ಇನ್ನು ರೆಡಿ ಮಾಡ್ತಾರೆ. ಇದಕ್ಕೆ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ. ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅಷ್ಟೇ. ಮನೆಗೆ ಇದು ಅಷ್ಟೇ ನೋಡಿ, ಹೆಂಗೈತಿ ನ್ಯಾಚುರಲ್ ಆಗಿ ಐತಿ. ಇದನ್ನು ಏನೋ ಒಂಥರ ಶುದ್ಧ ಆಯ್ತು, ನನ್ನ ಶುದ್ಧ ಆಯ್ತು ನೋಡು ಮಗ. ಇದಕ್ಕೆ ಎಷ್ಟಾಗ್ತದೆ ದುಡ್ಡು, ತೂಕ ಎಷ್ಟು ಬರೋದು. ಈ ತರ ಮಾಡ್ಬೇಕು ಫುಲ್. ಇದು ತಾಮ್ರನೇ, ಇದು ಹೊಟ್ಟೆ ನಂದು 2 ಮ್ಯಾಚ್ ಆಗುತ್ತೆ. ಇದು ಕತ್ತುಗೆ, ಇದು ತಲೆ, ಇದು ಕೂದಲು, ಕಾಲು ಕೆಳಗಡೆ, ಇದು ಮಾಮೂಲಿ ತೊಡೆ ಪಡೆ ಸಣ್ಣ ಸಣ್ಣದು. ಇದು ನನ್ನ ತಲೆ ಕೂದಲು. ಹೆಂಗೈತೆ
ಇವನ್ ತೆಗೆದು ಹೊಡಿರಲ್ಲ ಹಾಕೊಂಡು ಹೊಡಿರಲ್ಲ ನನ್ನ ಮಗನ್ ಸಾಕಾದಾಗ ಐತೆ ಮಾತ್ರ. ನನ್ನ ಶುದ್ಧನೇ ಆಯ್ತಲ್ಲ ಹೇಳಿ, ನಾನೇ ಉದ್ದ, ಇದು ನನ್ಕಿಂತ ನನ್ನ ಶುದ್ಧ. ಮೇಲ್ಗಡೆ ಲೈಟಿಂಗ್ಸ್ ಅಲ್ಲಿ ನೋಡಿ ಡಿಫ್ರೆಂಟ್ ಆಗೈತೆ ಲೈಟಿಂಗ್ಸ್. ಲೈಟ್ ಆಫ್ ಮಾಡೋಣ ನಡೀರಿ ನೆಕ್ಸ್ಟ್. ಇದೆಲ್ಲ ಆದ್ಮೇಲೆ ಇದು ಕೆಳಗಡೆ ಇಷ್ಟ ಆದ್ರೆ ಮೇಲ್ಗಡೆ ಬೇರೆ ಇರುತ್ತೆ, ಮೇಲ್ಗಡೆ ತೋರಿಸ್ತೀನಿ. ಆಕ್ಚುಲಿ ನೀವ್ ಇಂಥ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದರಿಂದ ಅದು ಆಕ್ಚುಲಿ ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತೆ ಮಿರರ್. ಏನಕ್ಕಂದ್ರೆ ಫುಲ್ ಟಾಪ್ ಟು ಬಾಟಮ್ ನೋಡ್ಕೊಬಹುದು. ನಾವಾದ್ರೆ ಏನ್ ನೋಡ್ಕೊಂತೀವಿ, ಬರೀ ಮುಖವನ್ನು ನೋಡ್ಕೊಂತೀವಿ ಅಷ್ಟೇ, ಶರ್ಟ್ ಪ್ಯಾಂಟ್ ಎಲ್ಲ ಏನ್ ನೋಡ್ಕೊಳ್ಳಲ್ಲ ನಾವು. ಯೂಸ್ ಮಾಡೋದು ಏನಕ್ಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇರ್ತದೆ ನಾವು ಹಾಕಿರೋ ಬಟ್ಟೆ ನಮ್ಗೆ ಚೆನ್ನಾಗಿರುತ್ತೆ ಅಂತ. ಹುಡುಗಿರು ಏನಕ್ಕೆ ಇಷ್ಟುದ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಂಬಿಕೆನೇ ಇಲ್ಲ ನಾವು ಹಾಕಿರೋ ಬಟ್ಟೆ ಚೆನ್ನಾಗೈತಾ ಚೆನ್ನಾಗಿಲ್ವಾ ಅಂತ. ಅದಕ್ಕೆ 150 ಜನ ಹತ್ರ ಕೇಳ್ತಿರ್ತಾರೆ ಚೆನ್ನಾಗೈತಾ 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 ಅಂತ. ಚೆನ್ನಾಗೈತೆ ಅಂದ್ರೆ ಕರೆಕ್ಟಾಗಿ ಹೇಳು ಅಂತಾರೆ. ಅವ್ರದ್ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ, ಅದಕ್ಕೆ ಅವ್ರಿಗೆ ಅಂತ ಅದು ದೊಡ್ಡ ಮಿರರ್ ಮಾಡ್ಸಿರೋದು. ಏನೋ ಒಂಥರ ದೇವಸ್ಥಾನ ಬಾಕ್ಲಾಗ್ತಾ ಇದೀನಿ, ದೇವಸ್ಥಾನ ಬಾಕ್ಲು ತೆಗಿತಿದ್ದೀನಿ ಅನ್ನೋ ತರ ಫೀಲ್. ಆಮೇಲೆ ಎಲ್ಲ ಲೈಟ್ ಎಲ್ಲ ಆಫ್ ಮಾಡ್ಬೋಣ, ಹೊರಡೋ ಟೈಮ್ ಆಯ್ತು ಇವಾಗೆಲ್ಲ ಲೈಟ್ ಆಫ್ ಮಾಡ್ತಿದ್ದೀನಿ. ಲೈಟ್ ಎಲ್ಲ ಆಫ್ ಮಾಡಿದ್ರು ಈ ಮನೇಲಿ ಎಷ್ಟು ಬೆಳಕಿರುತ್ತೆ ಅಂತ ತೋರಿಸ್ತೀನಿ ಒಂದ್ಸಲ. ನೋಡಿ ಎಲ್ಲಾನು ಆಫ್ ಮಾಡಿದೀನಿ, ಯಾವುದು ಆನ್ ಇಲ್ಲ. ನೋಡಿ ಈ ತರ ಪೈಂಟ್ ತೋರಿಸಿ ಸಾಕ. ಇದೆಲ್ಲ ಸೋಫಾ, ಇದನ್ನ ತೋರಿಸಲ್ಲ. ಇದು ಹೆಂಗೈತೆ ನೋಡಿ ಸೋಫಾ. ಈ ಮನೆಗೆ ಇಲ್ಲ ಅಂದ್ರೂ ಕೋಟಿ ಖರ್ಚಾಗಿರ್ಬೇಕು ಮಾಡಕ್ಕೆ, ಬಟ್ ಸೋಫಾ ನೋಡಿ ಎಷ್ಟು ಯೂನಿಕ್ ಆಗೈತೆ. ಬೇಜಾರ ಆಗಲ್ಲ ಗುರು, ಏನ್ ಇಂಥ ಸೋಫಾ ಹಾಕೋರೆ ಅಂತಾನು ಹೇಳಂಗಿಲ್ಲ, ಅಷ್ಟು ಲಕ್ಸುರಿ ಆಗೈತೆ ಅಂತಾನು ಹೇಳಂಗಿಲ್ಲ, ಸಿಂಪಲ್ ಆಗೈತೆ ಅಂತಾನು ಹೇಳಂಗಿಲ್ಲ. ಆ ತರ ಐತೆ ಸೋಫಾ. 3 ಜನ ಆರಾಮಾಗಿ, ಇಲ್ಲಿ 3 ಜನ ಅಲ್ಲೊಬ್ರು ಕುತ್ಕೊಬಹುದು. ಇವು ಸಿಂಗಲ್ ಅಷ್ಟೇ. ಕಂಬಗಳು ಅಷ್ಟೇ. ನಾವು ಪರಮಾತ್ಮ ಫಿಲಮ್ ಅಲ್ಲಿ ನೋಡಿದೀವಲ್ಲ, ಪರಮಾತ್ಮ ಫಿಲಮ್ ಅಲ್ಲಿ ಏನು ಅಂದ್ರೆ ಕಂಬದ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ರಂಗಾಯಣ ರಘು ಅನ್ಸುತ್ತೆ ಮೇ ಬಿ ಕಂಬಗಳು. ಅಂದ್ರೆ ಅದೇ ತರ ಇವ್ರದ್ದು ಬಿಸ್ನೆಸ್ ಐತೆ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ, ನಾನು ಕಮೆಂಟ್ಸ್ ಮಾಡಿ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಚೆನ್ನಾಗಿದೆ ಇವೆಲ್ಲ ಕಂಬಗಳು. ಉಡ್ಡು ನಿಜವಾಗ್ದು ಉಡ್ಡು ಇವೆಲ್ಲ ಅಂದ್ರೆ ಬರೀ ಪೇಂಟಿಂಗ್ ಅಷ್ಟೆಲ್ಲ ಈ ತರ ಮಾಡಿರೋದಲ್ಲ ಸಿಮೆಂಟ್ ಅಲ್ಲಿ, ಇವೆಲ್ಲ ನಿಜವಾದ ದುಡ್ಡು. ಇದು ಕಲ್ಲು ಅಷ್ಟೇ. ಈ ಕಲ್ಲು ಇದು ನಾರ್ಮಲ್ ಕಂಬ ಬರುತ್ತಲ್ಲ ಆ ಕಲ್ಲು. ಇದಕ್ಕೆಲ್ಲ ನೀರು ತುಂಬಿ ರೋಸ್ ಎಲ್ಲ ಹಾಕಿದ್ರು ಲಾಸ್ಟ್ ಟೈಮು ನಾವು ಮನೆ ಇನೋಗ್ರೇಷನ್ ಇತ್ತಲ್ಲ ಅವಾಗ. ಸೊ ಇಷ್ಟೇ ಗೈಸ್, ನೋಡ್ಕೊಂಡು ಒಟ್ಬಿಡೋಣ. ಕೀಲಿಟ್ಟು ಕೀ ಕೊಡು. ಅದಾದ್ಮೇಲೆ ನಾನಂತೂ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಮನೆ ನೋಡಿ ಮಾತಾಡಿ ಸ್ಲೋ ಮಾತಾಡಬೇಕು ಅಂದ್ರೆ 0.5x ಹಾಕೊಂಡು ನೋಡಿ. ನಾನು ಮಾತಾಡೋದೇನಾದ್ರು ಫಾಸ್ಟ್ ಆಯ್ತು ಅಂದ್ರೆ ನಾನು ಮಾತಾಡೋದೇ ಫಾಸ್ಟು, ಸರಿನಾ? ನಿಮ್ಗೆ ಇನ್ನೂ ಸ್ಲೋ ಆಗಬೇಕು ಅಂದ್ರೆ 0.5x ಹಾಕೊಂಡು ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ಇಲ್ಲಾಂದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಇಂದ ನಿಧಾನಕ್ಕೆ ಮಾತಾಡೋದು ಅಭ್ಯಾಸ ಮಾಡ್ಕೊಂತೀನಿ. ನನಗೆ ಏನಂದ್ರೆ ಚಿಕ್ಕ ವಯಸ್ಸಿಂದನೂ ಫಾಸ್ಟಾಗಿ ಮಾತಾಡಿ ಅಭ್ಯಾಸ. ಸೊ ಇವತ್ತು ವಿಡಿಯೋ ಮಾಡ್ತಾರಲ್ವಾ, ಸೊ ಇವತ್ತು ನಾನು ಸ್ಲೋ ಮಾಡಕ್ ಆಗಲ್ಲ. ಅದು ಸ್ವಲ್ಪನೇ ಕಡಿಮೆ ಮಾಡ್ಕೊಬೇಕು, ಒಂದೇ ದಿನಕ್ಕೆ ಆಗಲ್ಲ. ನೋಡಿ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ, ಮತ್ತೆ ಕಡಿಮೆ ಮಾಡ್ಕೊಂತೀನಿ, ಟ್ರೈ ಮಾಡ್ತೀನಿ ಕಡಿಮೆ ಮಾಡ್ಕೊಳಕ್ಕೆ. ಲಾಕ್ ಮಾಡ್ಕೊಂಬೇಡ ಎಲ್ಲ ಎತ್ಕೊಂಡ್ಬೇನಾ? ಎಲ್ಲ ನೀಟಾಗೆ ಬಟ್ಸಲ್ಲ. ಇದು ಮೇಲ್ಗಡೆ ಹೋಗೋಣ ಬನ್ನಿ, ಇವಾಗ ಮೇಲ್ಗಡೆ ಕರ್ಕೊಂಡು ಹೋಗೋಣ. ಅದೇ ಜಲ್ದಿ ಅಲ್ಲಿ ಹಿಂದೇನು ಸಕಲಾಗಿತ್ತು ಕುತ್ಕೊಳಕ್ಕೆ. ಅಲ್ಲಿ ಹೋಗಿ ಬಂದ್ಬಿಡೋಣ. ಎಲ್ಲ ಎಕ್ಸ್ಟ್ರಾ ಸಿಲಿಂಡರ್ ಇಟ್ಕೊಳಕ್ಕೆ ಸೇಮ್ ಬೆಂಗಳೂರಲ್ಲಿ ಇಟ್ಕೊಂತೀವಲ್ಲ ಅದೇ ತರ ಇಲ್ಲೂ ಮಾಡ್ಸಿದ್ದಾರೆ. ಅದಾದ್ಮೇಲೆ ಒಲೆ ಹಾಕೊಂಡು ಅಡಿಗೆ ಎಲ್ಲ ಮಾಡ್ಕೊಬಹುದು. ಇವೆಲ್ಲ ಇಟ್ಟಿದ್ರೆ ತಂದು ಇವೆಲ್ಲ ರೆಡಿ ಮಾಡಿಸ್ತಾರೆ. ಇವಾಗ ತಂದಿಟ್ಟಿರೋದು ಇಷ್ಟು ಇವೆಲ್ಲ ರೆಡಿ ಮಾಡಿಸ್ತಾರೆ. ಇದು ನೋಡಿ ಹೆಂಗೈತೆ ನೋಡಕ್ಕೆಲ್ಲ ತುಕ್ಕಿಡ್ಬಿಟ್ಟೈತೆ. ಇದನ್ನ ರೆಡಿ ಮಾಡ್ಬಿಟ್ಟು ಫುಲ್ ಪೇಂಟಿಂಗ್ ಹೋಗ್ಬಿಟ್ಟು ಪೇಂಟಿಂಗ್ ಮಾಡಿ ಇಡ್ತಾರೆ. ನೀವು ನೋಡ್ಬೇಕು ಹೆಂಗಿರ್ತದೆ ಅಂತ, ಸೈಕ್ ಆಗಿರ್ತದೆ ಮಾತ್ರ. ನೋಡಿ ಈ ತರ ಇವೆಲ್ಲ ನಾವು ನೋಡೇ ಇರ್ಲಿಲ್ಲ. ಇವೆಲ್ಲ ಮಲೆನಾಡ್ ಸೈಡ್ ಹೋದ್ರು ಸಿಗಲ್ಲ ಇವೆಲ್ಲ. ಎಲ್ಲಿ ಹೋಗ್ಬೇಕು ಎಲ್ಲಿ ನೋಡ್ಬೇಕು ಅಂತ ಗೊತ್ತಿಲ್ಲ. ನಾವೆಲ್ಲ ಹೋಗ್ತೀವಿ ಕೇರಳ ಸೈಡ್ ಅನ್ಸುತ್ತೆ ಮೇ ಬಿ ಅಲ್ಲ ಇವೆಲ್ಲ. ಹೌದು ಕೇರಳ ಸೈಡ್ ಸಿಗೋದು ಅನ್ಸುತ್ತೆ. ಅದ್ ಹೆಂಗ್ ಸಿಗ್ತದೋ ಇವ್ರಿಗೆ, ಅದ್ ಹೆಂಗ್ ಕಲೆಕ್ಷನ್ ಇವೆಲ್ಲ ಇಟ್ಕೊಂಡವ್ರು ಒಂದು ಗೊತ್ತಿಲ್ಲ. ಬಟ್ ಕಷ್ಟ ಐತೆ. ನಾವ್ ಯಾವ್ದಾದ್ರು ಒಂದು ನೋಡಿದ್ರೆ ಅಷ್ಟು ಇಷ್ಟಪಡ್ತೀವಿ, ತಗೊಂಡೋಗ್ಬೇಕು ಇದನ್ನ ಮನೆಗೆ ತಗೊಂಡೋಗ್ಬೇಕು ಅಂತ. ಬಟ್ ಅವೆಲ್ಲ ಕಾಸ್ಟ್ ಇರುತ್ತೆ. ಇಷ್ಟೊಂದು ಐಟಮ್ಗಳನ್ನ ತಂದು ಇಟ್ಕೊಂಡು ನೋಡಿ ಈ ತರ ಎಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಒಂದು ಶೇಪ್ ಕೊಟ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಕಷ್ಟ ಐತೆ ಗುರು. ಎಲ್ಲ ಇಷ್ಟೊಂದು ಐಟಮ್ ನಾವು ಕಲೆಕ್ಷನ್ ಮಾಡೋದು, ನಾವು ಕಲೆಕ್ಷನ್ ತಂದು ಇಟ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ನೋಡಿ ಇದೆಲ್ಲ ಫುಲ್ ಗ್ರೀನರಿನೇ ಇರೋದು, ಸುತ್ತ ಗ್ರೀನರಿ. ಆ ಕಡೆನೂ ಬೆಟ್ಟ, ಸುತ್ತ ಬೆಟ್ಟದ ಮಧ್ಯೆ ಈ ಕಡೆ ಮಧ್ಯದಲ್ಲಿ ಇರೋದು ಊರು, ಆ ಊರ್ ಮಧ್ಯದಲ್ಲಿ ಇರೋದು ಒಂದು ಮನೆ. ಆ ಮನೆ ಮಾತ್ರ ಸೈಕಾಗಿ ಐತೆ. ಅರ್ಥ ಆಯ್ತು ಅನ್ಸುತ್ತೆ. ಮೇಲ್ಗಡೆ ಹೋಗೋಣ. ನೋಡಿ ಮೆಟ್ಲಿಗೆಲ್ಲ ಫುಲ್ ಆಲ್ಟ್ರೇಷನ್ ಡಿಸೈನ್ ಎಲ್ಲ ಮಾಡ್ತಾರೆ. ಇವ್ರು ಹೆಂಗ್ ಮಾಡ್ಸೋರು ಅಂದ್ರೆ ಫುಲ್ ಹಳೆ ಕಾಲದ ಇದನ್ನು ನೋಡಿ ಈ ತರ ನೋಡಿರ್ತೀವಲ್ಲ ನಾವೆಲ್ಲ. ನೋಡಿ ಚೆನ್ನಾಗೈತೆ. ಇದೊಂದಷ್ಟೇ ಮೆಟ್ಲಿಗೂ ಅಷ್ಟೇ ನೋಡಿ, ಅಷ್ಟೊಂದು ಡಿಸೈನ್ ಏನಿಲ್ಲ, ಅಷ್ಟೊಂದು ಹೊರಗೂ ಏನು ಮಾಡ್ಸಿಲ್ಲ. ಫುಲ್ ಸಕ್ಕದಾಗಿ ಮಾಡ್ಸೋರು ಮಾತ್ರ. ನೋಡಿ ಇವಾಗ ಹೆಂಗ್ ಕಾಣಿಸುತ್ತೆ ಊರು, ಇಡೀ ಊರೇ ಕಾಣಿಸುತ್ತೆ. ಅದೇ ಮೈನ್ ರೋಡು ಹೆಂಗ್ ಕಾಣಿಸುತ್ತೆ ಅಂತ. ಇದು ಮೇಲ್ಗಡೆ ಗೆಸ್ಟ್ ಏನಾದ್ರು ಬಂದ್ರೆ, ಅಂದ್ರೆ ಕೆಳಗಡೆ ಒಂದೇ ಬೆಡ್ರೂಮ್ ಅಲ್ಲ ಇರೋದು, ಒಂದೇ ಬೆಡ್ರೂಮ್ ಇರೋದ್ರಿಂದ ಮೇಲ್ಗಡೆ ಗೆಸ್ಟ್ ಏನಾದ್ರು ಬಂದ್ರೆ, ಯಾರೋ ರಿಲೇಟಿವ್ಸ್ ಏನಾದ್ರು ಬಂದ್ರೆ, ಸೊ ಇಲ್ಲೇ ಸ್ಟೇ ಆಗ್ತೀವಿ ಅಂದಾಗ ಇದು ಮೇಲ್ಗಡೆ ಎಕ್ಸ್ಟ್ರಾ ಮಾಡ್ತಿರೋದು. ನೋಡಿ ಇದಕ್ಕೆಲ್ಲ ಫುಲ್ ಈ ತರ ಮಾಡ್ತಿದ್ದಾರೆ. ಏನಿಲ್ಲ ಮೇಲ್ಗಡೆ ಹಂಚಾಕ್ಸಿದ್ದಾರೆ ಈ ತರ. ಒಳಗಡೆ ನೋಡಿ ಒಳಗಡೆ ಬಂತಿದ್ದಂಗೆನೆ ಇದು ಗೆಸ್ಟ್ಗಳಿಗೆ ಅಂತ ಮಾಡ್ತಿರೋದು ಬೆಡ್. ನೋಡಿ ಸಕ್ಕದಾಗೈತೆ ಈ ತರ ಬೆಡ್. ನಾನು ಯಾವ್ದಾದ್ರು ಮೂವಿಗಳಲ್ಲಿ ನೋಡ್ತಿದ್ದೆ, ಯಾವ್ದಾದ್ರು ವಿಷ್ಣುವರ್ಧನ್ ಮೂವಿದು ಹಳೇದು, ವಿಷ್ಣುವರ್ಧನ್ ಅವ್ರದ್ದು ಆ ತರ ಮೂವಿಗಳಲ್ಲಿ ನೋಡ್ತಿದ್ದೆ. ಬಟ್ ಸುಸ್ತಾಯ್ತೈತೆ ಗೈಸ್, ಮಾತಾಡಕ್ಕೆ ಆಯ್ತಲ್ಲ. ಸುಸ್ತು ಮೆಟ್ಲತ್ಬಿಟ್ಟು ಸಣ್ಣ ಆಗ್ಬೇಕಣ್ಣ. ಫಸ್ಟ್ ಜಿಮ್ಗೆ ಹೋಗ್ಬೇಕಲ್ಲ. ಜಿಮ್ಗೆ ಹೋದನಂತೆ ಜಿಮ್ಗೆ
ನಮ್ ಹೊಲಕ್ಕೋ ಗದ್ದೆಗೆ ಹೋಗಿ ಗೇದ್ರಾಗೋದಿಲ್ವಾ ಮೈ ಬಗ್ಸ್ಬಿಟ್ಟು? ಎಷ್ಟು ಸುಸ್ತಾಗೈತೆ ಅಂದ್ರೆ, ಅದಾದ್ಮೇಲೆ ಈ ತರ ಬೆಡ್ಡು ಹೆಂಗೈತೆ ಅಂದ್ರೆ ಮ್ಯಾಟ್ರಸ್ಗೂ ಕಮ್ಮಿ ಇಲ್ಲ ಈ ಬೆಡ್, ಆ ತರ ಐತೆ. ಇದು ಸಕ್ಕದಾಗೈತೆ. ಇವಾಗೆಲ್ಲ ಮ್ಯಾಟ್ರಸ್ ತಗೊಂತೀವಲ್ಲಪ್ಪ 10,000 15,000 ಕೊಟ್ಟು ಬೆನ್ನು ನೋವು, ನಂಗೆ ಅದ್ ನೋವು ಇದ್ ನೋವು ಅಂದ್ಬಿಟ್ಟು ಹತ್ತಿದೆ ಬೆಡ್ಡು, ಬಟ್ ಆ ತರ ಐತೆ. ಪಿಲ್ಲೋನು ಅಷ್ಟೇ ಸಕ್ಕದಾಗೈತೆ ನೋಡಿ. ಇದೆಲ್ಲ ಹೆಂಗೈತೆ ನೋಡಿ. ಇದು ಮಿರರ್, ಇದು ಬೆಡ್, ಇದು ಪರದಾಗಿರೋದು ಹಾಕೊಂತೀವಿ ಅಂದ್ರೆ ಸೊಳ್ಳೆಗೆ ಮಸ್ಕಿಟೋಸ್ ಮಿಸ್ ಬರುತ್ತಲ್ಲ, ಅದನ್ನ ಹಾಕೊಂತೀವಿ ಅಂದ್ರೆ ಈ ತರ ಚೆನ್ನಾಗೈತೆ ಬೆಡ್ಡು. ಮಲ್ಕೊಂಡ್ರು ಅಷ್ಟೇ ಸಕ್ಕದಾಗೈತೆ ಬೆಡ್, ಸ್ವಲ್ಪನೂ ಗಟ್ಟಿ ಇಲ್ಲ ನೋಡಿ. ಇದು ದೀಪ ಹಚ್ಚಕ್ಕೆ ಆಲ್ಮೋಸ್ಟ್ ಎಲ್ಲ ಇರೋ ಥಿಂಗ್ಸ್ ಎಲ್ಲ ಇಲ್ಲಿ ದೀಪ ಹಚ್ಚೋ ಥಿಂಗ್ಸ್ಗಳೇ ಇರೋದು. ಕ್ಯಾಮ್ರಾ ಆನ್ ಮಾಡಿದೆ ತಾನೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ದೀಪಾವಳಿಗೆ ನೋಡಿ ಇವೆಲ್ಲ ದೀಪ ಹಚ್ಚೋ ಥಿಂಗ್ಸ್ ನೋಡಿ. ಇದಕ್ಕೆ ನೇತ್ ಹಾಕಿದ್ದಾರೆ, ಇಲ್ಲೊಂದು ನೇತ್ ಹಾಕಿ, ಆ ಕಡೆ ಒಂದು ನೇತ್ ಹಾಕಿದ್ದಾರೆ. ಇವಕ್ಕೆಲ್ಲ ಇನ್ನೂ ನೇತ್ ಹಾಕ್ಬೇಕು, ತರ್ತಾರೆ. ಇದೆಲ್ಲ ಓಪನ್ ಆಗುತ್ತೆ ಗೈಸ್ ನೋಡಿ. ಇದೆಲ್ಲ ಓಪನ್ ಆಗುತ್ತೆ ಹಿಂಗೆ. ಪಾರ್ಟಿ ಗಿಟಿ ಮಾಡ್ತಿದ್ರೆ ಸಕ್ಕದಾಗೈತೆ ಜಾಗ ಮಾತ್ರ ನೋಡಿ. ಇದೆಲ್ಲ ಹೆಂಗೈತೆ, ರೇಷ್ಮೆ ಕಡ್ಡಿ ಐತೆ, ಸೀಮೆ ಹುಲ್ಲು ಐತೆ, ಮರಗಳೈತೆ, ತೆಂಗಿನ ಮರ ಐತೆ. ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಗೈಸ್ ಬಂದ್ರೆ ಊರಿಗೆ. ದುಡ್ಡು ಇರ್ಬೇಕಷ್ಟೇ. ದುಡ್ಡಿದ್ರೆ ಇಂಥದೊಂದು ಮನೆ ಕಟ್ಕೊಂಡು ಒಳ್ಳೆ ಹೆಂಡತಿ ಮದ್ವೆ ಆಗಿ, ಒಳ್ಳೆ ಹೆಂಡತಿ ಅಲ್ಲ ಒಳ್ಳೆ ಹುಡುಗಿ ಮದ್ವೆ ಆಗಿ ಹೆಂಡತಿ ಮಾಡ್ಕೊಬೇಕು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಗಂಟೆ ಅನ್ಸುತ್ತಲ್ಲ ಇದು, ಇದು ಗಂಟೆ ಚೆನ್ನಾಗಿದೆ ಗೈಸ್. ಇದೆಲ್ಲ ಯೂನಿಕ್ ಆಗಿ ನೋಡಿ. ಕಂಬ ಇದು ಉಡ್ಡೆ, ಯಾವುದು ನಕಲಿ ಏನಿಲ್ಲ ಬಿಡಿ, ಎಲ್ಲ ಒರಿಜಿನಲ್ಲೇ. ಇದು ಲಾಕ್ ಮಾಡೋದು ತೋರಿಸ್ತೀನಿ. ಇದು ಅಷ್ಟೇ ಏನಕ್ಕಂದ್ರೆ ಪಿಲ್ಲೋಗೆ, ಅದಕ್ಕೆ ಇದಕ್ಕೆ ಬೆಡ್ಗೆ ಇದೆಲ್ಲ ಸ್ಕ್ರೀನು ನೋಡಿ. ಇದು ಅಷ್ಟೇ ನೋಡಿ. ಇಟ್ಕೊಂಡು ಎಲ್ಲಿ ಹೆಂಗೈತೆ ನೋಡಿ. ಇದು ಯೂನಿಕ್ ಆಗಿ ಹಿಂಗೆ ನೋಡಿ. ಇದು ಅಷ್ಟೇ ಈಗ ಇಡ್ತೀವಿ ಗೊತ್ತಾ, ನಾವು ಸಣ್ಣ ಪುಟ್ಟ ಏನಾರು ಇಡ್ತೀವಿ ಗೊತ್ತಾ ನೋಡಿ. ಇದು ಹೆಂಗೈತೆ ಈ ತರ ನಾವು ನೋಡೇ ಇಲ್ಲ ಲೈಫಲ್ಲಿ. ನಮ್ಮ ತಾತ ನಮ್ಮ ಅಜ್ಜಿನೂ ಇಟ್ಟಿರಲ್ಲ ಅನ್ಸುತ್ತೆ ಈ ತರ. ಏನೋ ಇಟ್ಟಿದ್ರು ಅವ್ರ ಅಪ್ಪ ಅಮ್ಮ ಇಟ್ಟಿದ್ರೆ ಮೇ ಬಿ. ನಮ್ಮ ತಾತ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾರೆ ನಮ್ಮಂಗೆ ಇರ್ಬೇಕಿದ್ರೆ, ಬಟ್ ಅವ್ರಿಗೆ ಜಾಗ ಅಷ್ಟಿಲ್ಲ, ನಾನು ಹಾಳಾಗ್ಬಿಟ್ಟಿರ್ತಲ್ಲ. ಇದು ಮಿರರ್ ಅಷ್ಟೇ ನೋಡಿ. ಇದನ್ನು ಮರದಲ್ಲಿ ಹೆಂಗ್ ಮಾಡವ್ರೆ ಅಂದ್ರೆ ಸಕ್ಕದಾಗೈತೆ. ಹೌದು ಅಂದ್ರೆ ಎಲ್ಲ ಮಿರರ್ಗಳೈತೆ, ಅದ್ ಬಿಟ್ರೆ ದೀಪ ಹಚ್ಚೋದೈತೆ, ಅದ್ ಬಿಟ್ರೆ ಗಂಟೆಗಳೈತೆ ನೋಡಿ. ಇದು ಹಿಂಗ್ ವರ್ಕ್ ಆಗುತ್ತೆ ಈ ತರ. ಇದು ಈ ತರ ರೊಟೇಟ್ ಇಲ್ಲಿ ನೋಡಿ. ಎಲ್ಲ ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಐತೆ. ಹೊಸದ್ ಅನ್ಸುತ್ತೆ ಮೇ ಬಿ, ಇವಾಗ ಮಾಡ್ಸಿದಾರೆ ನೋಡಿ. ಇನ್ನು ಪೇಂಟಿಂಗ್ ಮಾಡಿಸಿಲ್ಲ, ಇನ್ನು ಪಾಲಿಶ್ ಎಲ್ಲ ಮಾಡಿಸ್ಬೇಕು ಅದಕ್ಕೆ. ಇದಂತೂ ಇದೇ ವ್ಯೂ ಮೈನ್. ಈ ಲುಕ್ ಹೆಂಗೈತೆ ಅಂದ್ರೆ ಮಾತ್ರ ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಕಳೆದೋಗುತ್ತೆ ನೋಡಿ. ಓಪನ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಗೈಸ್. ಆ ಕಡೆ ಈ ಕಡೆ ಜಿಂಕೆ ಹೆಂಗೈತೆ ಅಂದ್ರೆ ಯಾವ್ದೋ ಫಿಲಮ್ ಅಲ್ಲಿ ಟೈಗರ್ ಪ್ರಭಾಕರ್ ಮೂವಿಲ್ ಮಾಡ್ತಿದ್ರು ಗೊತ್ತಾ, ಫುಲ್ಲು ವಿಲನ್ ಪಾರ್ಟ್ಗಳಲ್ಲಿ ಜಿಂಕೆ ಆ ತರ ಐತೆ. ಜಿಂಕೆದು ಫುಲ್ಲು ಜಿಂಕಲೇ ಜಿಂಕ 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 ಇದು ಇದನ್ನ ಹೇಳ್ತಾರೆ. ಇದಕ್ಕೆ ಏನೋ ಹೆಸರು ಬರೋದ್ ಕಣ, ಮರ್ತೋಗೈತೆ ನನಗೆ. ನೆನಪೈತೆ ನನಗೆ ಅಂದ್ರೆ ಎಲ್ಲೋ ಕೇಳಿದೀನಿ ಹೆಸರು, ಯಾವಾಗ್ಲೂ ಒಂದ್ ಟೈಮ್ ಹೇಳಿದೆ, ಬಟ್ ಇವಾಗ ನನಗೆ ಬೈಕ್ ಬರ್ತಿಲ್ಲ ಯಾವ ಹೆಸರು ಏನು ಅಂತ. ಇದಕ್ಕೇನೋ ಹೇಳ್ತಾರೆ ಗುರು, ಮರ್ತೋಯ್ತೈತೆ, ನೆನಪೇ ಆಯ್ತಿಲ್ಲ ನನಗೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಜೋಗನಲ್ಲೇ ಜೋಕಾಲಿ ಹೆಂಗಿದೆ ಅಂದ್ರೆ ಯಾರು ತಳ್ತೀರೋ ಎಲ್ಲೇ ಮಲ್ಕೊಂಡ್ಬಿಡ್ತೀನಿ ಹಂಗೆ. ಸಕ್ಕತ್ತಾಗೈತೆ. ಊರಿಗೆ ಬಂದ್ರೆ ಇವೆಲ್ಲ ಎಂಜಾಯ್ ಮಾಡ್ತೀವಿ ನಾವು. ಸಿಟಿಲಿ ಇದ್ರೆ ಏನ್ ಹೇಳಿ, ಸಿಗ್ನಲ್ ನೋಡ್ತಾ ಇರ್ತೀವಿ, ಟೈಮಿಂಗ್ಸ್ ಓಡ್ತಾ ಇರ್ತದೆ. 2 3 2 1 ನಡಿಯೋಣ. ಅವ್ನು ಹೋಗ್ಲಿಲ್ಲ ಅಂದ್ರೆ ಮುಂದೆಗಡೆ ಅವ್ನು ಮಾತ್ರ ಎಷ್ಟು ಬೇಕು ಅಂತೀವಿ ಅಂದ್ರೆ 1-2 ಸೆಕೆಂಡ್ ಲೇಟ್ ಆದ್ರೂ ಬೈದ್ ಹಾಕ್ಬಿಡ್ತಾರೆ ಅವ್ನಿಗೆ. ಅವ್ನಿಗೆ ಎಷ್ಟು ಜನ ಬೇಕು ಅಂತಾರೆ ಅಂದ್ರೆ ಅವ್ನ ಹಿಂದೆಗಡೆ ನಿಂತಾರೆಲ್ಲ ಬೇಕು ಅಂತಾರೆ. ಅದಾದ್ಮೇಲೆ ಇದೆಲ್ಲ ಪಾರಿವಾಳ ಕುತ್ಕೊಂಡ್ಬಾರ್ದು, ಬಂದು ಗಲೀಜ್ ಮಾಡುತ್ತೆ ಅಂತ ಹಾಕಿರೋದು. ಸೊ ಪಾರಿವಾಳ ಬಂದು ಕುತ್ಕೊಂಡ್ಬಿಡುತ್ತೆ ಅಂತ ಗಮ್ಮ ಕಣ್ಸಿದ್ರು, ಎಲ್ಲ ಓಪನ್ ಆಗ್ಬಿಡೈತೆ. ಬಟ್ ಯಾವ ಬಂದು ಪಾರಿವಾಳ ಕುತ್ಕೊಂಡು ಗಲೀಜ್ ಮಾಡಿಲ್ಲ, ಚೆನ್ನಾಗೈತೆ ನೋಡಿ. ಈ ಕಡೆ ಇದೆಲ್ಲ ದೀಪ ಹಚ್ಚಕ್ಕೆ ಗೈಸ್ ನೋಡಿ. ಇದು ದೀಪ ಹಚ್ಚಕ್ಕೆ, ಇದು ದೀಪ ಹಚ್ಚಕ್ಕೆ, ಇದು ದೀಪ ಹಚ್ಚಕ್ಕೆ, ಆ ಕಡೆದು ಅಷ್ಟೇ, ಅದು ದೀಪ ಹಚ್ಚಕ್ಕೆ ನೋಡಿ. ಇದು ಲುಕ್ ನೋಡಿ ಹೆಂಗೈತೆ. ಇದೆಲ್ಲ ಪಾಲಿಶ್ ಮಾಡಿಸಿ, ಈಸಿ ಅಲ್ಲ ಬಿಡಿ ಈ ತರ ಎಲ್ಲ ಮಾಡ್ಸೋದು. ಎಷ್ಟು ಕಷ್ಟ ಅಂದ್ರೆ ಗ್ರೇಟು. ಇದು ಪಕ್ಕ ಇದು ಊರೇ ಅಂತ ಗೊತ್ತಾಗೋದಕ್ಕೆ ಇದೇ ಮೇನ್ ನೋಡಿ. ಇಲ್ಲಿ ಆಲ್ರೆಡಿ ಬಂದು ಗೂಡ್ ಕಟ್ಬಿಟ್ಟಿದೆ. ಅಕ್ಕಿ ಗೂಡ್ ಕಟ್ಬಿಟ್ಟೈತಲ್ಲ. ಅಷ್ಟೆಲ್ಲ ಹಿಂಸೆ ಇದ್ರು ಅಲ್ಲೆಲ್ಲ ಇದಾಕಿದ್ರು ಪಾರಿವಾಳ ಕುತ್ಕೊಂಡ್ಬಾರ್ದು ಅಂತ ಒಂದು ಆ ಗ್ಯಾಪಲ್ಲಿ ಕಟ್ಬಿಟ್ಟೈತೆ ನೋಡಿ. ಇವರೆಲ್ಲ ಎಲ್ಲರೂ ನೋಡಿರ್ತಾರ, ನಾವಂತೂ ನೋಡಿಲ್ಲ. ಅಂದ್ರೆ ಯೂನಿಕ್ ಆಗಿರ್ಲಿ ಅಂತ ಪೇಂಟಿಂಗ್ ಇವೆಲ್ಲ ನೋಡಿ. ಇದು ಪೇಂಟಿಂಗು. ಇದೆಲ್ಲ ಯಾವ ಕಾಲದ ಇರ್ಬೋದು ಪೇಂಟಿಂಗ್ ಹೇಳಿ. ಇವ್ರದ್ದು ಫೋಟೋ ಅಂದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇದೆಲ್ಲ ನಿಜ ಅಲ್ಲ, ಅವ್ರ ಹೆಸರು ಅವ್ರಿಗೇನು ಹೆಸರು ಇರಲ್ಲ ನೋಡಿ. ಆ ಕಾಲದಲ್ಲೇ ಇಮ್ಯಾಜಿನೇಷನ್ ಮಾಡಿ ಬಿಟ್ಟಿರೋದು, ಅದನ್ನ ಕಾಪಿ ಮಾಡಿರ್ತಾರೆ ಇವಾಗಿನ ಕಾಲದಲ್ಲಿ ನೋಡಿ. ಇದು ಹೆಂಗೈತೆ, ಫೋಟೋನು ಸಕ್ಕದಾಗೈತೆ. ಮುಟ್ಟಿದ್ರೆ ಫೀಲ್ ಆಗ್ತೈತೆ ನಮಗೆ ಆ ಸ್ಯಾರಿ, ಆ ಡಿಸೈನ್, ಆ ಕಲರು ಸೀರಿಯಸ್ ಆಗಿ ಫೀಲ್ ಆಗ್ತೈತೆ. ಇದೆಲ್ಲ ಮುಟ್ಟು ಹಂಗೆ ನೋಡಿ, ಇದೆಲ್ಲ ಫೀಲ್ ಆಗ್ತೈತೆ. ಗ್ಲಾಸ್ ಇಲ್ಲ, ಇದು ಬರೀ ಪೇಪರ್ ತರ ಇದೆ. ಮತ್ತೆ ಇದು ಶೂ ನೋಡಿ, ಆಗಿನ ಕಾಲದಲ್ಲೇ ಶೂ ಈ ತರ. ಮೇ ಬಿ ಮದ್ವೆ ಆಗಿಲ್ಲ ಅನ್ಸುತ್ತೆ ಇವ್ರಿಗೆ, ಮದ್ವೆ ಆಗಿಲ್ಲ ಅನ್ಸುತ್ತೆ. ಕಾಲು ಉಂಗ್ರ ಇಲ್ಲ, ಅದಕ್ಕೆ ಕಾಲಲ್ಲಿ ಉಂಗ್ರ ಇಲ್ಲ. ತತ್ತಲಲ್ಲ, ಕತ್ತಲ್ ಖಾಲಿ ತಾಲಿ ಇಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಇದು ದೀಪ ಇಡಕ್ಕೆ. ಇದು ಪಿಕಾಕೋ ನವಿಲ್ ಗೊತ್ತಲ್ಲ. ಇಲ್ಲೆಲ್ಲ ಈ ನವಿಲ್ಗಿಂತ ನಾರ್ಮಲ್ ಆಗಿರೋ ರಿಯಲ್ ನವಿಲ್ ಬರೋದೇ ಜಾಸ್ತಿ. ಇಲ್ಲಿ ನೋಡಿ ಹೆಂಗೈತೆ ಬೆಟ್ಟ,
ಆ ಬೆಟ್ಟದಲ್ಲಿ ಒಂದಿನ ಹೋಗ್ಬಿಟ್ಟು ಆ ಬೆಟ್ಟದ ಆಲ್ರೆಡಿ ನಾವು ಹಾಕಿದೀವಿ ವಿಡಿಯೋ, ಅದನ್ನ ನಾನು ತೆಗೆದುಬಿಟ್ಟಿದ್ದೀನಿ. ಮತ್ತೆ ಇನ್ನೊಂದಿನ ಹೋಗ್ಬಿಟ್ಟು ಏನಕ್ಕೆ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬಂದಿಲ್ಲ. ಆಕ್ಚುಲಿ ಅದು ವಿಡಿಯೋ ಮಾಡ್ಬೇಕು ಅಂತ ಏನು ಮಾಡಿರಲಿಲ್ಲ, ನೆನಪಿಗಿರ್ಲಿ. ಪಿಕಾಕ್ ನವಿಲ್ ಹೋಗ್ತಾ ಇದ್ದು ಕೇಳಿಸ್ತೈತೆ, ನಿಜವಾದ ನವಿಲ್ ಅದು. ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಅಂತ ಇರುತ್ತೆ. ನಿನ್ನಂತ ಮುಟ್ಟಾಡ್ರಿಗೂ ಅದೊಂದೊಂದ್ಸಲ ಕೆಲಸ ಮಾಡುತ್ತೆ. ಆಮ್ ಐ ರೈಟ್? ಸೌಂಡ್ ಅದು ಯಾವಾಗ್ಲೂ ನ್ಯಾಚುರಲ್ ಇಲ್ಲೇ ಬಂದ್ಬಿಡುತ್ತೆ. ಕರಡಿಗಳು ಬಂದ್ಬಿಡುತ್ತೆ, ಒಂದೊಂದ್ಸಲ ಚಿರತೆನೂ ಬಂದ್ಬಿಡುತ್ತೆ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ, ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ಇಲ್ಲಿ ಬಾಳೆಗೊನೆ ಕಿತ್ಕೊಂಡು ಹೋಗು. ನವಿಲು ಬಂದ್ಬಿಡುತ್ತೆ ಒಂದೊಂದ್ಸಲ ಆಲ್ಮೋಸ್ಟ್ ಬರ್ತಾ ಇರುತ್ತೆ. ಆ ಬೆಡ್ ಒಂದ್ಸಲ ವಿಡಿಯೋ ಮಾಡಿ ಹಾಕಿದೆ ನಾನು, ಅದು ಚೆನ್ನಾಗಿ ಬಂದಿಲ್ಲ. ಯಾಕಂದ್ರೆ ವಿಡಿಯೋ ಮಾಡ್ಬೇಕು ಅಂತ ಏನು ವಿಡಿಯೋ ಮಾಡಿರಲಿಲ್ಲ ನಾವು, ನೆನಪಿಗಿರ್ಲಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ನಾನು ನಮ್ಮ ಕಸಿನ್ಸ್ ಎಲ್ಲ ಹೋಗಿದ್ವಲ್ಲ, ನೆನಪಿಗಿರ್ಲಿ ಅಂತ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಒಂದ್ಸಲ ವಿಡಿಯೋ ಮಾಡ್ತೀನಿ. ಬೆಡ್ 100% ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಟೈಮ್. ಸಕ್ಕತ್ತಾಗೈತೆ. ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಐತೆ ಗೈಸ್, ಸಕ್ಕತ್ತಾಗಿರುತ್ತೆ ನೋಡಿ. ಅದು ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ನೋಡಿ. ಕಲ್ಲು ಐತಲ್ಲ, ಒಂದು ಕಲ್ಲು ಕಾಣಿಸ್ತೈತಲ್ಲ, ಆ ಕಲ್ ಮೇಲೆಲ್ಲ ಹೋಗಿದ್ವಿ. ಗೊತ್ತಾಗಲ್ಲ, ನಾವು ಕಾಲೇಜ್ ಹೋಗ್ತಿದ್ವಿ, ಆ ಟೈಮಲ್ಲಿ ಹೋಗಿದ್ವಿ. ಇವೆಲ್ಲ ಹೆಂಗ್ ತರ್ತಾರೋ ಹೆಂಗ್ ಇಡ್ತಾರೋ ನೋಡು, ಹಿಂಗಿರುತ್ತೆ. ಇಲ್ಲೇ ಇಡ್ಬೇಕು, ಇಂಥ ಪ್ಲೇಸ್ ಅಲ್ಲಿ ಇಂಥ ಜಾಗದಲ್ಲೇ ಇಡ್ಬೇಕು, ಅಂತ ಜಾಗದಲ್ಲೇ ಪ್ಲೇಸ್ ಮಾಡ್ಬೇಕು ಅದನ್ನ ಅಂತ ಗೊತ್ತಿರುತ್ತಲ್ಲ. ಬಟ್ ಅವರು ಎಕ್ಸ್ಪೀರಿಯನ್ಸ್ ಇರ್ಬೇಕು ಇದಕ್ಕೆಲ್ಲ. ಏನೋ ಒಂದು ಐಟಮ್ ಕೊಡ್ತಾರೆ ಅವರು, ಅದು ಐಟಮ್ ತಗೊಂಡೋಗಿ ಎಲ್ಲೋ ಅಂತ ಇಡು ಅಂದ್ರೆ ನಮ್ಗೆ ಇಡಕ್ ಬರಲ್ಲ, ಎಲ್ಲಿ ಇಡಬೇಕು ಅಂತಾನೆ ಗೊತ್ತಿಲ್ಲ. ಬಟ್ ಅವ್ರು ನೀಟಾಗೆಲ್ಲ ಮ್ಯಾಚ್ ಮಾಡಿ ಯಾವ್ದಾದ್ರು ಎಲ್ಲೆಲ್ಲಿ ಇಡಬೇಕು ಅಂತ ಇಟ್ಟಿದಾರಲ್ಲ, ಅದೇ ಮನೆಗೆ ಲುಕ್ ಕೊಡ್ತಾರೆ. ಅದು ಸಕ್ಕತ್ತಾಗೈತೆ ನೋಡಿ. ಇಲ್ಲೊಂದು ಲೈಟ್ ಐತೆ. ಅವಾಗ ಹಳೆ ಕಾಲ ಲೈಟ್ ಸಿಸ್ಟಮ್, ಇವಾಗಿನ ಲೈಟ್ ಸಿಸ್ಟಮ್ ಹೆಂಗಾಗಿದೆ ಅಂದ್ರೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದಂಗೆಲ್ಲ ಈ ತರದೆಲ್ಲ ಹೋಗ್ಬಿಟ್ಟೈತೆ ಆಲ್ರೆಡಿ ನೋಡಿ. ಇದೆಲ್ಲ ಹಳೆ ಟೆಕ್ನಾಲಜಿ ಇರ್ಬೋದು, ಬಟ್ ಈ ತರ ಖುಷಿ ಕೊಡ್ತಿದೆಲ್ಲ. ನಮ್ಮ ಮಾಮೂಲಿ LED ಲೈಟ್ ಹಾಕ್ಬಿಟ್ರೆ ಇಷ್ಟೊಂದು ಖುಷಿ ಕೊಡಲ್ಲ ನಮಗೆ. ಎಕ್ಸ್ಟ್ರಾ ಗೆಸ್ಟ್ಗಳು ಏನಾದ್ರು ಬಂದ್ರೆ ಇರ್ಲಿ ಅಂದ್ಬಿಟ್ಟು ಕೆಳಗಡೆ ಒಂದು ವಾಶ್ರೂಮು, ಕೆಳಗಡೆ ಒಂದು ಬೆಡ್ರೂಮ್, ಕೆಳಗಡೆ ಒಂದು ಕಿಚನ್, ಇದೆಲ್ಲ ಪ್ಯಾಸೇಜ್. ಇದು ಗೆಸ್ಟ್ಗಳು ಯಾರು ಬಂದ್ರೆ ಸೇಮ್ ರೆಸಾರ್ಟ್ ಟೈಪ್ ಐತೆ ಗೈಸ್. ಇದು ಕೆಳಗಡೆ ಇರೋರಿಗೆ, ಈ ಗೆಸ್ಟ್ಗಳು ಯಾರು ಬಂದ್ರೆ ಅವ್ರಿಗಿರ್ಲಿ ಅಂತ ವಾಶ್ರೂಮ್ ಇದು. ಸೊ ವಾಶ್ರೂಮ್ ಸಖತ್ತಾಗೈತೆ. ಕೆಳಗಡೆ ಅಷ್ಟಿಲ್ಲ ಅಂದ್ರೂ ಬೆಂಗಳೂರಲ್ಲಿ ಇಷ್ಟು ಅಗಲದಲ್ಲೇ ವಾಶ್ರೂಮ್ ಕಿಚನ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಬರೀ ಶಗಲದಾಗ ಸಿಕ್ಕರು ಸಾಕು, ವಾಶ್ರೂಮ್ ಕಿಚನ್ ಎರಡು ಮಾಡ್ಬಿಟ್ಟಿರ್ತಾರೆ ಈ ಶಗಲದಲ್ಲಿ. ಹೋಗೋಣ ಬನ್ನಿ. ಮೇಲ್ಗಡೆ ಏನಿಲ್ಲ, ಜಸ್ಟ್ ಸುಮ್ಮನೆ ವ್ಯೂ, ಟ್ಯಾಂಕ್ ಹೋಗಕ್ಕೆ ಅಂತ ಮಾಡಿಸಿರೋದು ಅಷ್ಟೇ. ಇವಾಗ ತೋರಿಸ್ತೀನಿ ನೋಡಿ ಗೈಸ್ ವ್ಯೂ ಹೆಂಗಿರುತ್ತೆ ಅಂತ. ನೋಡಿ ಮೇಲ್ಗಡೆ ಇದು ಸುತ್ತ ಫುಲ್ಲು ಗ್ರೀನರಿ ಅಂದ್ರೆ ಗ್ರೀನರಿ. ಮೊದಲಿನೂ ಗ್ರೀನರಿ ಇತ್ತು, ಇದೆಲ್ಲ ಮನೆ ಕಟ್ಕೊಳಕ್ಕೆ ಮುಂಚೆ. ಇವಾಗೆಲ್ಲ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ಗ್ರೀನರಿ ಕಮ್ಮಿ ಆಗೈತೆ. ಹಂಚು ಅಷ್ಟೇ, ಇವೆಲ್ಲ ಒರಿಜಿನಲ್ ಹಂಚಪ್ಪ, ಯಾವ ಪ್ಲಾಸ್ಟಿಕ್ ಅಲ್ಲ, ಎಲ್ಲ ಮಣ್ಣಿಂದ ಮಾಡಿರೋ ಹಂಚು. ಕಲ್ಲಿಂದ ಮಾಡಿರ್ತಾರ ಮಣ್ಣಿಂದ ಮಾಡಿರ್ತಾರ ಗೊತ್ತಿಲ್ಲ, ಬಟ್ ಹಂಚು ಕಲ್ಲಿಂದ ಮಾಡಿರ್ತಾರ ಮಣ್ಣಿಂದ ಮಾಡಿರ್ತಾರ ಗೊತ್ತಿಲ್ಲ, ಬಟ್ ಒರಿಜಿನಲ್ ಹಂಚ್ಗಳವೆಲ್ಲ. ಅದಕ್ಕೆ ಕಣೋ ಹೈಸ್ಕೂಲ್ ವರ್ಗು ಆದ್ರೂ ಓದ್ಕೋಬೇಕು ಅನ್ನೋದು. ಇವಾಗೆಲ್ಲ ಸೀಟ್ಗಳು ಬಂದ್ಬಿಡ್ತಲ್ಲ, ಆರ್ಟಿಫಿಷಿಯಲ್ ಸೀಟ್ಗಳು, ಸೇಮ್ ಹಂಚಿನ ಕಲರೇ ಆ ಥರ. ಏನೋ ಗೊತ್ತಿಲ್ಲ ಗೈಸ್, ಮೊದಲೆಲ್ಲ ಸುಸ್ತಾಯ್ತಿರಲ್ಲ, ಇವಾಗ ಮೆಟ್ಲ ತಿರ್ಸಕ್ಕೆ ಸುಸ್ತಾಗ್ಬಿಡುತ್ತೆ ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ, ಫುಲ್ ವೀಕ್ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮೇ ಬಿ ನನ್ನ ಬಾಡಿ ವೀಕ್ ಆಗಿರ್ಬೋದು, ಬಟ್ ನನ್ನ ಮಾತು ಯಾವತ್ತೂ ವೀಕ್ ಆಗಿರಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕರೆಕ್ಟಾಗಿ ಇರುತ್ತೆ. ಫಸ್ಟ್ ಹೆಂಗೆ ಮಾಡ್ತಿದ್ದೆ, ಇವತ್ತು ಹಂಗೆ ಮಾತಾಡ್ತಿದ್ದೀನಿ, ಅಷ್ಟೇ ಫಾಸ್ಟಾಗಿ ಮಾತಾಡ್ತಿದ್ದೀನಿ. ಇನ್ಮೇಲೆ ಇನ್ನು ಕಡಿಮೆ ಮಾತಾಡೋಕ್ಕೆ ಸ್ಲೋ ಮಾಡೋದು ಕಲ್ತ್ಕೊಂತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಒಬ್ಬೊಬ್ಬನೇ ಇದ್ದಾಗ ಪ್ರಾಕ್ಟೀಸ್ ಮಾಡ್ತೀನಿ, ಮಾತಾಡಿ ಸಕ್ಕತ್ತಾಗೈತೆಲ್ಲ. ಇದು ಅಷ್ಟೇ. ಈ ನೋಡಿ, ಈ 3 ಕಳಸ ಅಂತಾರೆ ಇದಕ್ಕೆ. ಆಲ್ಮೋಸ್ಟು ಕಳಸ ಇಷ್ಟಪಡ್ತಾರೆ ಹೆಣ್ಮಕ್ಳು, ಮನೆ ಮೇಲೆ ಕಳಸ ಇರೋದು. ಒಬ್ಬೊಬ್ರು ಇಷ್ಟಪಡ್ತಾರೆ, ಸನಾತನ ಅದು ಇದು ಫಾಲೋ ಮಾಡ್ತಾರೆ ಗೊತ್ತಾ, ಅಂಥವ್ರು ಇಷ್ಟಪಡ್ತಾರೆ. ಇವಾಗಿನವ್ರು ಏನು ಇಷ್ಟಪಡ್ತಾರೆ, ಲಿಫ್ಟಿಗೆ ಇಷ್ಟಪಡ್ತಾರೆ, ಐಲೈನರ್ ಇಷ್ಟಪಡ್ತಾರೆ. ಬಿಡಿ ಗಾಯ್ಸ್, ಅವ್ರ ಬಗ್ಗೆ ಮಾಡೋದು ಬೇಡ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಸನಾತನ ಧರ್ಮದ ಯಾರು ಫಾಲೋ ಮಾಡ್ತಾರೆ ಅಂಥವ್ರು ಮಾತ್ರ ತರೋಣ ಬನ್ನಿ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಈ ಮನೇಲಿ ಏನು ಪೆಂಡಿಂಗ್ ಇರೋದೇನು ಅಂದರೆ, ಗೆಸ್ಟು ಅಲ್ಲ, ಏನೂ ಅಲ್ಲ, ಸುಮ್ಮನೆ ಜಸ್ಟ್ ಯಾರೋ ಬಂದಿರ್ತಾರೆ, ಮೇಲ್ಗಡೆ ಬರಲ್ಲ, ಓಕೆನಾ. ಮನೆಗೆ ಯಾರೋ ಬಂದಿರ್ತಾರೆ, ಅವ್ರು ಆ ವಾಶ್ರೂಮ್ಗೆಲ್ಲ ಹೋಗೋಕ್ಕಾಗಲ್ಲ. ಫರ್ಕ್ಸಂಗೆ ನೋಡಿ, ಇದು ಇನ್ನೊಂದು ವಾಶ್ರೂಮ್. ಇದು ತೋರಿಸ್ತೀನಿ, ಕೆಳಗಡೆ ಹೋಗ್ಬಿಟ್ಟಿದೆ ಲಾಸ್ಟು. ಅದು ತೋರಿಸ್ಕೊಂಡು ಈಚೆ ಹೋಗ್ಬಿಡೋಣ, ಅಷ್ಟೇ ಮುಗೀತು. ನೋಡಿ ಗೈಸ್, ಇದು ಫ್ಯಾನ್ ಆನ್ ಮಾಡಲ ಒಂದ್ಸಲ. ಫ್ಯಾನ್ ಸೈಕಾಗೈತೆ ಮಾತ್ರ. ಇದು ಅಷ್ಟೇ ಫೈಬರ್ ಇರ್ಬೇಕು ಮೇ ಬಿ ರಿಮೋಟ್ ಬಾಯ್ಸ್. ಇದು ನೋಡಿ ವರ್ಕ್ ಆಗ್ತಿದೆ, ಸಾಕು ಬಿಡಿ ಅಷ್ಟೇ. ಹೋಗೋಣ, ಟೈಮ್ ಆಗೈತಿ ಇವಾಗ ಆಲ್ರೆಡಿ. ಸೊ ಫ್ಯಾನ್ ಎಲ್ಲ ವರ್ಕ್ ಆಗ್ತಿದೆ ಚೆನ್ನಾಗಿ, ಯಾವುದು ಏನು ವೇಸ್ಟ್ ಆಗೋಂಥದ್ದು ಏನು ಇಟ್ಟಿಲ್ಲ. ಸುಸ್ತಾಗೋಯ್ತು ನನಗಂತೂ. ಸೊ ಇವಾಗ ಮನೆಗೆ ಹೋಗೋ ಟೈಮು. ನಾವು ಬೆಂಗಳೂರಿಗೆ ಹೋಗ್ಬೇಕು, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ವಿ. ಹಂಗೆ ಮನೆ ತೋರಿಸೋಣ ಅಂತ ಇಷ್ಟ ಆಯ್ತು ನನಗೆ, ನಿಮಗೆಲ್ಲ ತೋರಿಸ್ಬೇಕು ಅಂತ. ಏನಕ್ಕಂದ್ರೆ ಒಬ್ಬೊಬ್ರಿಗೆ ಐಡಿಯಾ ಇರುತ್ತೆ ನಮ್ಗೆ, ಈ ಥರ ಮನೆ ಆ ಥರ ಮನೆ ಅಂತ. ಇನ್ನೊಂದು ವಾಶ್ರೂಮ್ ಮಾತ್ರ ತೋರಿಸೋ, ಕೆಳಗಡೆ ಒಂದೇ ಒಂದು ವಾಶ್ರೂಮ್. ಅಂದರೆ ಯಾರು ಕೆಳಗಡೆ ಮನೆಗೆ ಎಷ್ಟು ಬಂದಿದ್ರೆ, ಸೊ ಅವ್ರ ವಾಶ್ರೂಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಇದು ಮೇಲ್ಗಡೆ ಯಾರಿಗೆ ಎಷ್ಟು ಬಂದಾಗ, ಅಂದರೆ ಇಲ್ಲೇ ಸ್ಟೇ ಆದವ್ರಿಗೆ ಅದು ಯೂಸ್ ಮಾಡೋಕೆ ಆ ವಾಶ್ರೂಮು. ಅದು ಕೆಳಗಡೆ ಯಾರು ಬಂದು ಸ್ಟೇ ಆಗಲ್ಲ, ಏನೂ ಇಲ್ಲ, ಇನ್ವಿಟೇಷನ್ ಕೊಡೋಕೆ ಅದಕ್ಕೆ ಇದಕ್ಕೆ ಏನಾದ್ರು ಬಂದಿದ್ರೆ ಅವ್ರಿಗೆ ಅಂತ ಒಂದು ವಾಶ್ರೂಮ್ ಐತೆ. ಆ ವಾಶ್ರೂಮ್ ತೋರಿಸ್ತೀನಿ ಇವಾಗ ಹೆಂಗೈತೆ ಅಂತ. ಬನ್ನಿ, ಇಲ್ಲಿ ಇರೋದು ನೋಡಿ, ಈಚೆಯಿಂದ ಈ ಥರ ಐತೆ ಕಿಟಕಿ, ವಿಂಡೋಸ್ ಎಲ್ಲ. ಅದಾದಮೇಲೆ ಇದು ದೀಪ ಇಡೋಕ್ಕೆ, ಇದು ಅಷ್ಟೇ. ಇದರದ್ದು ಕೀ ತೋರಿಸ್ತೀನಿ ಗೈಸ್, ತೋರಿಸ್ತೀನಿ. ಇದು ಒಂದು ವಾಶ್ರೂಮು,
ಈಚೆ ಗೆಸ್ಟ್ ಯಾರು ಬಂದ್ರೆ ಅಂತ, ಬಟ್ ಯಾರು ಬಂದ್ರೆ ಯೂಸ್ ಮಾಡಕ್ಕೆ ಅಂತ ಇಟ್ಟಿರೋದು ಅಷ್ಟೇ. ಇಷ್ಟೇ ಗೈಸ್, ಇದನ್ನ ಇಲ್ಲಿಗೆ ಫ್ರಂಟ್ ವ್ಯೂ ತೋರಿಸ್ಬಿಟ್ಟು ಇಷ್ಟು ವಾಶ್ರೂಮ್ ಐತೆ ನೋಡಿ. ಇಲ್ಲ ಗಿಡಗಳು ಇಟ್ಟಿದ್ದಾರೆ, ಈ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ, ಎಲ್ಲ ಗ್ರೀನರಿ ಗಾರ್ಡನ್ ಎಲ್ಲ ಮಾಡ್ಬಿಟ್ಬಿಡ್ತಾರೆ. ಅವ್ರೊಂದು ಐಡಿಯಾ ಇರುತ್ತೆ, ಸ್ವಲ್ಪನೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಆಕ್ಚುಲಿ ಮಳೆ ಬರ್ತೈತೆ ನೋಡಿ, ಮೋಡ. ಈ ಮಳೆಯಲ್ಲಿ ಈ ತರ ಮಾತಾಡ್ಕೊಂಡು, ಈ ತರ ವಿಡಿಯೋ ಮಾಡಿಸ್ಕೊಂಡು, ಈ ತರ ಮನೇಲಿ, ಈ ತರ ವೆದರ್ ಅಲ್ಲಿ, ಈ ತರ ಊರಲ್ಲಿ ವಿಡಿಯೋ ಮಾಡ್ತಿದೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಹಿಂಗೈತೆ ಈ ತರ ಮನೇಲಿ ಭಾವನಾ ವಿಲಾಸ ಅಂತ ಮನೆ ಹೆಸರು ನೋಡಿ, ಹೆಸರು ಹೆಂಗೈತೆ ಅಂತ ಯುನಿಕ್ ಆಗಿ ಎಲ್ಲರೂ ಏನಾರು ಒಂದು ಹೆಸರು ಇಟ್ಕೊಂತಾರೆ. ಹಂಗೆ ನಿಲಯ, ಪಲಯ, ಅದು ಕುಟೀರ ಪಟೀರ ಅಂತೆಲ್ಲ ಇಟ್ಕೊಂತಾರೆ. ಇದು ಹೆಂಗೆ ಅಂದ್ರೆ ಭಾವನಾ ವಿಳಾಸ ಅಂತ. ಪೋಸ್ಟ್ ಬರೀತಿದ್ರು ಗೊತ್ತಾ, ಆಗಿನ ಕಾಲದಲ್ಲಿ ಅಂಚೆ ಕಚೇರಿಗಳಿಗೆ ಪೋಸ್ಟ್ ಬರೀತಿದ್ರಲ್ಲ, ಲೆಟರ್ ಬರೀತಿದ್ರಲ್ಲ, ಅದ್ರಲ್ಲಿ ಹಾಕ್ತಿದ್ರು ವಿಳಾಸ ಅಂತ. ಆತರ ಭಾವನಾ ವಿಳಾಸ ಅಂತ ಹಾಕಿದ್ದಾರೆ. ಈ ತರ ಆಯ್ತು ಮನೆ, ಮತ್ತೆ ಲುಕ್ ಸಾಕಾಗೈತೆ. ನಂಗೆ ಮುಂಗಾರು ಮಳೆ, ಈಗ ಮಲೆನಾಡ ಇದೀವಿ ಅಂತ ಅನ್ಸುತ್ತೆ. ಮುಂಗಾರು ಮಳೆಯಲ್ಲಿ ಗಣೇಶ್ ಇರ್ತಾನೆ ಗೊತ್ತಾ, ಅವ್ರದ್ದು ವೆದರ್ ಹಿಂಗೆ ಇರುತ್ತೆ ನೋಡಿ. ಅಲ್ಲಿ ತೋರಿಸ ಬೆಟ್ಟದ ಹತ್ರ ಹೆಂಗ್ ಕಾಣಿಸ್ತದೆ ಮಳೆ ಬೀಳ್ತಿರೋದು. ಮಳೆ ಬೆಳೆ ತೋರಿಸ್ಬೇಕು ಅಂದ್ರೆ ಯಾವ ತರ ಸಕ್ಕದಾಗೆ. ಅಪ್ಪ ದೇವ್ರೆ, ಒಳ್ಳೆ ಮನೆ. ಈ ವಿಡಿಯೋ ಮನೆ ನೋಡ್ಕೊಂಡು ಹೋಗಕ್ಕೆ ಬೇಜಾರು. ಬೆಂಗಳೂರಿಗೆ ಹೋದ್ರೆ ಹೆಂಗ್ ಹೇಳಿ, ಆ ಸಂದಿಲಿ ಈ ಕಡೆ ಕಿಟಕಿ ತೆಗೋರು ಆ ಕಡೆ ಮನೆ ಕಾಣಿಸ್ತದೆ, ಆ ಕಡೆ ಕಿಟಕಿ ತೆಗೋರು ಈ ಕಡೆ ಮನೆ ಕಾಣಿಸ್ತದೆ. ಫುಲ್ ಗಾಳಿನೇ ಆಡಲ್ಲ. ಇಷ್ಟೇ ಗೈಸ್, ಇದೆಲ್ಲ ಗಿಡ ಎಲ್ಲ ಬೆಳೆದ್ಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬಂದ್ಮೇಲೆ ಅಪ್ಗ್ರೇಡ್ ಆಗಿರುತ್ತೆ ಈ ಮನೆ. ಅಪ್ಗ್ರೇಡ್ ಆದ್ಮೇಲೆ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.